ಶರಣು ಕೂಡ ಶರಣು ಶರಣು ಎನ್ನುತ್ತಿದ್ದೇನಯ್ಯ. ಅಚಲವಪ್ಪ ಲಿಂಗವನೊಲಿಸಿದ ಅಚಲವಪ್ಪ ಲಿಂಗವನೊಲಿಸಿದ ಶರಣರಿಗೆ ಶರಣು ಶರಣರಿಗೆ ಶರಣು. ಪೂಜ್ಯರಿಗೆ ಮತ್ತು ಎಲ್ಲ ಶರಣಗಣಗಳಿಗೆ ಶರಣು ಶರಣು ಶರಣು. ಇವತ್ತೇನು ಮಾತಾಡೋಣ? ಅಲ್ಲ, ಏನಾದರೂ ಒಂದು ಪ್ರಶ್ನೆ ಎತ್ತಿಕೊಟ್ರೆ ಆ ವಿಷಯದ ಬಗ್ಗೆ ಮಾತಾಡ್ಬೋದು. ಮೂಢನಂಬಿಕೆ ಮೂಢನಂಬಿಕೆ ಬದ್ದಲ್ ಹೇಳಬೇಕು. ನಿನ್ನೆ ನಮ್ಮ ಊರಲ್ಲಿ ಎಲ್ಲರೂ ಶುಕ್ರವಾರ ಅಂತ ಪಾಲಿಸ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದೇ 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 ಸಂತೋಷ. ವಿಚಾರ ಮಾಡಬೇಕು ಅನ್ನೋಷ್ಟು ಬಂದತ್ತಲ್ಲ. ಹಾಂ, ತಿಳ್ಕೊಬೇಕು, ವಿಚಾರ ಮಾಡಬೇಕು. ಅದು ಯಾಕೆ ಮಾಡಬೇಕು, ಎಂತ ಮಾಡಬೇಕು, ಸುಮ್ಮನೆ ಹಾಂ 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 ಅದೇ ಹೌದು. ಜೂನ್ ಮೇ ಏಪ್ರಿಲ್ದಾಗ ಹಿಡಿಬೇಕಾಗಿತ್ತಲ್ಲ. ಅಂದರೆ ಮಳೆ ಆಗಲಿಲ್ಲ ಅಂದರೆ ಹಿಡಿತಾರೆ. ಆಗ ಸಾಕಷ್ಟು ಆಯಿತು ಅಂತಂದರೆ ಏನು ಹಿಡಿಯಲ್ಲ. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗಿಲ್ಲ ಅಂತ ಅನ್ನಿಸ್ತು ಅಂದ್ರೆ ಹಿಡಿತಾರೆ ಅಂತ ಹಂಗೆ. ಅದೇ ಇದೆಲ್ಲ ಏನಕ್ಕೆ ಅಂದರೆ ಲಿಂಗ 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 ನೋಡ್ರಿ ಅಂತ ಹೇಳ್ದಂಗೆ. ಲಿಂಗ ಯಾಕೆ ನೋಡಬೇಕು? ಲಿಂಗ ಯಾಕೆ ನೋಡಬೇಕು? ಕೈಯಲ್ಲಿರೋ ಲಿಂಗ ಯಾಕೆ ನೋಡಬೇಕು? ಅಲ್ಲಿ ಮನಸ್ಸು ಬರಲಿ ಅಂತ. ಕಣ್ಣಿಂದ ಯಾಕೆ ನೋಡಬೇಕು ಅಂದರೆ, ಕಣ್ಣಿಂದ ನೋಡೋದ್ರಿಂದ ಅದು ಉಸಿರನ್ನು ಕರ್ಕೊಂಬರ್ತೈತೆ. ಉಸಿರು ನಿಯಮಿತ ಆಯಿತು ಅಂದರೆ ಅಲ್ಲಿ ಮನಸ್ಸು ಜೊತೆ ಕೊಡ್ತೈತೆ. ಒಮ್ಮೆಲೆ ಮನಸ್ಸು ತಗೊಂಬ ಅಂದರೆ ತಗೊಂಬರೋಕ್ಕಾಗೋದಿಲ್ಲ. ಅದಕ್ಕೆ ದೃಷ್ಟಿ, ಉಸಿರು, ಆ ಬಳಿಕ ಮನಸ್ಸು. ಹಾಗೆ ಈಗ ಎಲ್ಲದಕ್ಕೂ ಮನಸ್ಸೇ ಬೇಕು. ಮನಸ್ಸಿದ್ರೆ ಮಾರ್ಗ. ಮನಸ್ಸೇ ಮಹಾದೇವ. ಮನಕಮ್ಮನ ಕೂಡಿದರೆ ಮನೆ ಮಾರ ಗೆಳತಿ. ಊರಿಂದೂರಿಗೆ ಹೋಗಬೇಕಾದರೆ ನಿಮ್ಮ ಮನಸ್ಸು ಒಂದಿರಬೇಕು. ಹೌದಾ? ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ಹೌದಾ? ಎಲ್ಲಕ್ಕೂ ಮನಸ್ಸೇ ಕಾರಣ. ಮನಸ್ಸೇ ಬಂಧನ ಕಾರಣ. ಮನಸ್ಸೇ ಮುಕ್ತಿಗೂ ಕೂಡ ಕಾರಣ. ಈ ಮನಸ್ಸು ಪೂಜೆಗೆ ಏನು ಬೇಕು? ಮೂರ್ತಿ ಬೇಕು. ಪೂಜೆಗೆ ಏನು ಬೇಕು? ಹೂಪತ್ರಿಗಳು ಬೇಕು. ಪೂಜೆಗೆ ಏನು ಬೇಕು? ನೀರು ಬೇಕು. ಪೂಜೆಗೆ ಏನು ಬೇಕು? ಧೂಪಾರತಿ, ಗಂಟೆ ಎಲ್ಲ ಬೇಕು. ಪೂಜೆಗೆ ಏನು ಬೇಕು? ಒಳ್ಳೆ ಕೂತ್ಕೊಳ್ಳೋಕ್ಕೊಂದು ಆಸನ ಬೇಕು. ಪೂಜೆಗೆ ಏನು ಬೇಕು? ಪಡಿ ಪದಾರ್ಥಗಳು ಬೇಕು, ನೈವೇದ್ಯ ಬೇಕು, ದಕ್ಷಿಣೆ ಬೇಕು, ತಾಂಬೂಲ ಬೇಕು. ಎಲ್ಲದರ ಉದ್ದೇಶ ಒಂದು ವಸ್ತು ಇರಬಹುದು, ಇರಲಿಕ್ಕಿಲ್ಲ, ಅಥವಾ ಏನಾದರೂ ಒಂದು ವಸ್ತು ಬೇಕು ಅಥವಾ ಬೇಡ. ಒಟ್ಟಿನಲ್ಲಿ ಇದರ ಹಿಂದಿರೋ ಟೆಕ್ನಾಲಜಿ ಏನು, ಟೆಕ್ನಿಕ್ ಏನಂದರೆ ಅಲ್ಲಿ ಮನಸ್ಸು ಬರಲಿ ಅನ್ನೋದಕ್ಕೆ. ದೃಷ್ಟಿ ಯಾಕಿಡಬೇಕು? ದೃಷ್ಟಿ ಇಡೋದ್ರಿಂದ ಉಸಿರಾಟ ನಿಯಮಿತ ಆಗ್ತದೆ, ಉಸಿರು ಕೈಗೆ ಸಿಗ್ತದೆ. ಉಸಿರು ಕೈಗೆ ಸಿಕ್ತು ಅಂದರೆ ಉಸಿರಿನ ಜೊತೆಗೆ ಒಂದು ಮನಸ್ಸಿನ ಒಂದು ಎಳೆ ಅಲ್ಲಿ ನಮಗೆ ಸಿಗ್ತತೆ. ಅದು ಹೆಂಗಂದ್ರೆ, ಈ ಕಣ್ಣು ಮುಚ್ಕೊಂಡು ಕೂಡ್ರಿ, ಉಸಿರಾಟ ಕಡೆ ಗಮನ ಕೊಡ್ರಿ. ಉಸಿರಿನ ಜೊತೆಗೆ
ಬೇಕಾದ್ದು ಬೇಡವಾದ್ದು ತುಣುಕು ತುಣುಕು ವಿಚಾರಗಳು ಬರ್ತಾವ ಹೋಗ್ತಾವೆ. ನಿಮ್ಮ ಕೈಯಾಗಿಲ್ಲ, ಅವು ನಿಮ್ಮ ಕಂಟ್ರೋಲ್ನಾಗಿಲ್ಲ. ಹೌದು ಅಲ್ಲ, ಬೇಕು ಬೇಡ, ಹೋಗಬೇಕು ಹೋಗಬಾರ್ದು, ಹಂಗಾಗಬಾರ್ದಾಗಿತ್ತು ಹಿಂಗಾಗಬೇಕಾಗಿತ್ತು, ಹಿಂಗಾತು ಹಂಗಾತು, ಒಟ್ಟಿನಾಗ ದ್ವಂದ್ವ ಸಾಮ್ರಾಜ್ಯ. ತುಣುಕು ಒಂದಕ್ಕೊಂದು ಸಂಬಂಧ ಇಲ್ಲ. ಮತ್ತು ಅವೆಲ್ಲನೂ ಸಾಕಾರ ಆಗಬೇಕಂತೇನಿಲ್ಲ, ವ್ಯರ್ಥ ವಿಚಾರಗಳ ಸರಣಿನೇ ಇರ್ತೈತಿ. ಅದಕ್ಕೆ ಸ್ವಪ್ನ ಅಂತ ಕರೀತಾರೆ. ಏನು ಸ್ವಪ್ನ ಅಂದ್ರೆ ಅದು ಈ ಕ್ಷಣ ಇರ್ತೈತೆ, ಇನ್ನೊಂದು ಕ್ಷಣ ಇರೋದಿಲ್ಲ, ಒಂದಕ್ಕೊಂದು ಸಂಬಂಧನೂ ಇರೋದಿಲ್ಲ. ಆದರೆ ಅದಕ್ಕೇನಾದರೂ ಜೀವ ಇದೆ ಅಂತಂದರೆ, ಅದೇನಾದರೂ ಒಂದಷ್ಟೊತ್ತು ಬದುಕ್ತೈತೆ ಅಂದರೆ ನಾನು ಅದಕ್ಕೆ ಉಸಿರು ಕೊಡೋದ್ರಿಂದ ಬದುಕ್ತೈತೆ. ನನ್ನ ಉಸಿರಿನ ಶಕ್ತಿಯನ್ನು ತಗೊಂಡು ಆ ತುಣುಕು ವಿಚಾರಗಳು ಬದುಕ್ತಾವ ಬಿಟ್ಟರೆ ಅವಕ್ಕೆ ವಾಸ್ತವದಲ್ಲಿ ಅವಕ್ಕೆ ಯಾವುದೇ ಅಸ್ತಿತ್ವ ಇಲ್ಲ, ಅವು ಜೀವಂತವೂ ಆಗಿಲ್ಲ. ಎಲ್ಲವೂ ಜಡವಾಗಿವೆ, ಕ್ಷಣವತ್ತಾಗಿವೆ, ಸ್ವಪ್ನ ರೂಪದಲ್ಲಿವೆ. ಅದಕ್ಕೆ ಚೈತನ್ಯವಿಲ್ಲ, ಜೀವವಿಲ್ಲ. ನಾನು ನನ್ನ ಉಸಿರಿನ ಶಕ್ತಿಯನ್ನು ಅದಕ್ಕೆ ಕೊಡ್ತೀನಿ, ಕೊಡೋದ್ರಿಂದ ಅವು ಬದುಕ್ತಾವ. ಎಲ್ಲಿ ತನಕ ಬದುಕ್ತಾವ? ಈಗ ಮನೆಯೊಳಗೆ ಇಲಿ, ಹೆಗ್ಣ, ಚೋಳ, ಹಾವ, ಜಿರಳಿ, ಜಂಡಿಗೆ ಎಲ್ಲಿ ತನಕ ಆರಡ್ಡೆ ಮಾಡ್ತಾವ? ಎಲ್ಲಿ ತನಕ ಮಾಡ್ತಾವ? ಅಲ್ಲ, ಎಲ್ಲಿ ತನಕ ಆರಡ್ಡೆ ಮಾಡ್ತಾವ ಅಂದ್ರೆ, ನೀವು ಮನೆಯೊಳಗಿದ್ರೆ ಅವು ಇರಂಗಿಲ್ಲ. ನೀವು ಮನೆ ಕೀಲಿ ಹಾಕ್ಕೊಂಡು ಎಲ್ಲರೂ ಹೋಗ್ಬಿಟ್ರಿ ಅಂದ್ರೆ ಯಾರು ಇರ್ತಾರೆ ಮನೆಯೊಳಗೆ? ಅವರೇ. ನಿಮ್ಮ ವಾಸನೆಗೆ ಹಾವು ಸಹಿತ ಬರೋದಿಲ್ಲ ಮನೆಯೊಳಗೆ. ಮನುಷ್ಯರ ವಾಸನೆ ಇತ್ತಂದ್ರೆ ಬರೋಂಗಿಲ್ಲ. ಮನುಷ್ಯರ ವಾಸನೆಗೆ ಚೋಳು ಬರೋಂಗಿಲ್ಲ, ಮನುಷ್ಯರ ವಾಸನೆಗೆ ಇಲಿ ಬರೋಂಗಿಲ್ಲ, ಹೆಗ್ಣ ಬರೋಂಗಿಲ್ಲ, ಹಾವು ಬರೋಂಗಿಲ್ಲ. ಮನುಷ್ಯ ಅದಾನಂದ್ರೆ ಅಲ್ಲಿ ಯಾವ ಪ್ರಾಣಿ ಬರ್ತಾವೆ ನೋಡಿರ್ಬೇಕಾರೆ. ಹತ್ತಿರ ಯಾವ್ಯಾರು ಬರ್ತಾವೇನು? ಮನುಷ್ಯ ಅದನ್ನಂದ್ರೆ ಯಾರೇ ಬರ್ತಾರೆ ಬೇಕಾದ್ರೆ ನೋಡ್ರಿ. ಹಕ್ಕಿ ಬರೋಂಗಿಲ್ಲ, ಪಕ್ಕಿ ಚಲೋ ಬರೋಂಗಿಲ್ಲ. ನಿಮ್ಮೊಳಗೆ ಏನಾರೇ ವಾಸನೆ ಕ್ಷಯ ಆಗ್ತಿತ್ತು ಅಂದರೆ ಎಲ್ಲ ಬರ್ತಾವೆ. ಧ್ಯಾನ ಮಾಡೋರತ್ಯಾಕೆ ಹಾವು ಬರ್ತಾವೆ, ಧ್ಯಾನ ಮಾಡೋರತ್ಯಾಕೆ ಹುಲಿ ಬರ್ತಾವೆ, ಧ್ಯಾನ ಮಾಡೋರತ್ಯಾಕೆ ಹಸು ಕರು ಎಲ್ಲ ಬರ್ತಾವೆ. ಹೌದು, ನಿಮ್ಮಲ್ಲಿ ಏನಾದ್ರು ಸಭ್ಯತೆ ವಾಸನೆಯನ್ನು ಮೀರಿ ನಿಮ್ಮೊಳಗೆ ಜ್ಞಾನದ ಒಂದೇನಾದರೂ ಝಲಕಿತ್ತು ಅಂದ್ರೆ ಅಲ್ಲಿ ನವಿಲು ಸಹಿತ ಅದೆಲ್ಲ ರೆಕ್ಕೆ ಪುಕ್ಕ ಬಿಚ್ಚಿ ಕುಣಿಯೋಕ್ಕೆ ಶುರು ಮಾಡ್ತೈತೆ. ಅದೇ ನೋಡ್ರಿ ಬೇಕಾರೆ ಮನುಷ್ಯ ಒಂದು ಸ್ವಲ್ಪ ಸರಕಂಡ್ಲಿ ಬರಕ್ಕಂತ ಓಡಿ ಹೋಗ್ತೈತೆ ಅದು ನವಿಲು. ಯಾವರೇ ಒಂದು ಸ್ವಲ್ಪ ಮನುಷ್ಯನ ಸುಳು ಸಿಕ್ಕರೂ ಯಾರೂ ಬರೋಂಗಿಲ್ಲ. ಅಂದರೆ ವಾಸನೆ ಎಲ್ಲಿಯವರೆಗೂ ವಾಸನೆ ಇದೆಯೋ ಅಲ್ಲಿಯವರೆಗೂ ಅದು ಅಲ್ಲಿ ನೀವಿರ್ತೀರಿ. ಇನ್ನೊಂದು ಬರೋಂಗಿಲ್ಲ. ವಾಸನೆನೇ ಇಷ್ಟು ಅಂದರೆ ಇನ್ನೊಂದು ಬರೋಂಗಿಲ್ಲ ಅಂದ್ರೇನು? ಇನ್ನೊಂದು ಆರಡ್ಡೆ ಮಾಡೋಂಗಿಲ್ಲ. ಜ್ಞಾನದಲ್ಲೂ ಕೂಡ ಆರಡ್ಡೆ ಮಾಡೋಂಗಿಲ್ಲ. ಜ್ಞಾನದಲ್ಲಿನೂ ಯಾವುದೂ ನಮಗೆ ಹಿಂಸೆ ಮಾಡೋಂಗಿಲ್ಲ. ಅಜ್ಞಾನದಲ್ಲೂ ವಾಸನೆ ಇರುವಾಗಲೂ ಕೂಡ ಬೇರೆ ಪ್ರಾಣಿಗಳು ಅಲ್ಲಿ ಬರೋದಿಲ್ಲ. ಅಜ್ಞಾನಕ್ಕೂ ಶಕ್ತಿ ಐತೆ, ಜ್ಞಾನಕ್ಕೂ ಶಕ್ತಿ ಐತೆ. ಹೌದಾ? ಹಾಂ. ಇಲ್ಲಿ ನಾವು ಅಜ್ಞಾನದಲ್ಲಿ ಮೂಢನಂಬಿಕೆಗಳೆಲ್ಲಿ ಬರ್ತಾವ? ಅಜ್ಞಾನದಲ್ಲಿ ಬರ್ತಾವ. ನಂಬಿಕೆ ಎಲ್ಲಿ ಬರ್ತೈತೆ? ಜ್ಞಾನದೊಳಗೆ ಬರ್ತೈತೆ. ನಂಬಿಕೆಗೂ ಶಕ್ತಿ ಐತೆ, ಮೂಢನಂಬಿಕೆಗೂ ಶಕ್ತಿ ಐತೆ. ನೋಡ್ರಿ, ನೀವು ಹೊಲದಾಗ ಅದೀರಿ ಅಂತಂದ್ರೆ ಯಾರೂ ಕಳ್ಳರು ಬರೋಂಗಿಲ್ಲ. ಹೌದು. ಮಾಲಕ್ ಅದಾನ ಅಂತಂದ್ರೆ ದನನೂ ಬರೋಂಗಿಲ್ಲ. ಹೌದು. ಮನೆಯೊಳಗೆ ನೀವು ಅದೀರಿ ಅಡುಗೆ ಮನೆಯಾಗಂದ್ರೆ ಬೆಕ್ಕು ಬಂದು ಬಾಯಿ ಹಾಕಂಗಿಲ್ಲ. ಹಾಕ್ತೈತೇನು? ನೀವೇನೂ ಮಾಡಬೇಕಾಗಿಲ್ಲ. ಸುಮ್ಮ ಇದ್ರೂ ಸಹಿತ ಅನುಚಿತವಾದದ್ದೇನೂ ನಡೆಯಂಗಿಲ್ಲ. ನೀವು ಹೊಲದಾಗ ಸುಮ್ಮ ಇದ್ರೂ ಸಹಿತ ದನ ಕರ ಬರೋಂಗಿಲ್ಲ, ಕಳ್ಳರು ಕಾಕರು ಬರೋಂಗಿಲ್ಲ. ಅದೇ ಒಂದು ಇದು ನಿಜವಾಗಿ ನೀವಿದ್ರೆ ಬರೋಂಗಿಲ್ಲ. ಅದು ಒಂದು ಬೆದರು ಗೊಂಬೆ ಹಾಕಿದ್ರೂ ಸಹಿತ ಬರೋಂಗಿಲ್ಲ.
ಕರೆ ನೀವು ಅದಿರೇನಲ್ಲಿ? ಇಲ್ಲ, ಬರೀ ನಿಮ್ಮಂಗೆ ಒಂದು ಅಂಗಿ ಚೊನ್ನ ಹಾಕಿ ಒಂದು ಗಡಿಗೆ ಹಾಕಿ ಅದಕ್ಕೆ ಸುಣ್ಣ ಬಳಿದು ಬೆದರ್ಗೊಂಬಿ ಇಟ್ಟರು ಸಹಿತ ಹಕ್ಕಿ ಪಕ್ಕಿ ಬರೋಂಗಿಲ್ಲ, ದನಕಾರ ಬರೋಂಗಿಲ್ಲ, ಕಳ್ಳರು ಕಾಕರು ಬರೋಂಗಿಲ್ಲ. ಏನೋ ಮನುಷ್ಯ ಇದ್ದಂಗೆ ಅನ್ನಿಸ್ತತೆ ಅವ್ರಿಗೆ ಒಂದು ಕ್ಷಣ. ಹೌದು, ಒಂದು ಕ್ಷಣ. ಹಂಗೆ ಮೂಢನಂಬಿಕೆಗಳು ಕೆಲಸ ಮಾಡ್ತಾವೆ. ಅಲ್ಲಿ ಕರೆ ನೀವು ಅದಿರೇನ ಬೆದರ್ಗೊಂಬ್ಯಾಗ? ಕೆಲಸ ಮಾಡ್ತತೆ ಇಲ್ಲೋ? ಮಾಡ್ತತೆ ಇಲ್ಲ. ಹಂಗೆ ಬೆದರ್ಗೊಂಬಿನೂ ಕೆಲಸ ಮಾಡ್ತದೆ, ಮತ್ತು ನೀವಿದ್ರೂ ಕೆಲಸ ಆಗ್ತೈತೆ. ಒಬ್ಬ ಮಾಲಕ್ ಅದಾನಂದ್ರೆ ಕೆಲಸ ಆಗ್ತೈತೆ. ಸುಮ್ಮ ಒಂದು ಮುದುಕಿನ ಕುಡಿಸ್ರಿ ಮನೆ ಮುಂದೆ, ಅಂಥವ್ರು ಇಂಥವ್ರು ಬರೋಂಗಿಲ್ಲ. ಮುದುಕ ಅಥವಾ ಮುದುಕಿ ಮನೆ ಮುದ್ದು ಇತ್ತಂದ್ರೆ, ಸಣ್ಣ ವಯಸ್ಸಿನ ಸೊಸೆಯರು, ಸಣ್ಣ ವಯಸ್ಸಿನ ಮಕ್ಕಳು ಇದ್ರೆ, ಹೆಣ್ಮಕ್ಳು ಇದ್ರೆ ಅಂದ್ರೆ ಇವ್ರು ಬಂದು ಕಾಡಂಗಿಲ್ಲ. ಯಾರೂ ಮುದುಕರಿಲ್ಲ, ಹಿರಿಯರಿಲ್ಲ ಅಂತಂದ್ರೆ ಸುಮ್ಮ ಯಾರೇ ಬಂದು ಏನಾರು ಒಂದು ಮಾತಿಗೆ ಹಚ್ಚಿನಿ, ಯಾವುದಾರ ಒಂದು ನೆಪ ಮಾಡ್ಕೊಂಡು ಮನೆ ಒಳಗೆ ಬನ್ನಿ, ಇಂಥದ್ದೆಲ್ಲ ನಡೀತಾವ ಇಲ್ರಿ? ಏನೂ ಕೆಲ್ಸಕ್ಕೆ ಬರೋಂಗಿಲ್ಲ ಅವ್ರು ಮುದುಕ್ರು. ಅವ್ರ ಕೈಯಾಗೇನು ಶಕ್ತಿ ಇರ್ತೈತೇನು? ಶಕ್ತಿನೂ ಇರೋಂಗಿಲ್ಲ, ಕಣ್ಣು ಕಾಣ್ತಿರಂಗಿಲ್ಲ, ಕಿವಿ ಕೇಳ್ತಿರಂಗಿಲ್ಲ. ಸುಮ್ಮ ಕೂತ್ರೆ ಸಾಕು, ಕೆಲಸ ಆಗ್ತೈತಿ. ಅಲ್ಲೇನು ಮಿಲ್ಟ್ರಿ ಐತೇನು? ಬಂದೂಕ್ ಹಿಡ್ಕೊಂಡು ಗನ್ ಮ್ಯಾನ್ ಅದಾರೇನು? ಗನ್ ಮ್ಯಾನ್ ಮಾಡೋ ಕೆಲಸ ಕಿವಿ ಕೇಳಂಗಿಲ್ಲ, ಕಣ್ಣು ಕಾಣಂಗಿಲ್ಲ. ಅಂಥ ಮುದುಕಿ ಮನೆ ಮುಂದೆ ಸುಮ್ಮ ಇದ್ರೆ ಸಹಿತ ಇಂಥವ್ರು ಮನೆ ಒಳಗೆ ಬರೋದಿಲ್ಲ. ಹೌದು, ಶಕ್ತಿ ಇಲ್ಲ, ಆದರೂ ಕೆಲಸ ಮಾಡ್ತತೆ ಇಲ್ಲೋ? ಹಂಗೆ ಮನುಷ್ಯನ ವಾಸನೆಗೆ ಪ್ರಾಣಿ ಪಕ್ಷಿಗಳು ಹತ್ತಿರ ಬರೋಂಗಿಲ್ಲ. ಅಂದ್ರೆ ಅವು ಹಿಂಸೆ ಮಾಡೋಂಗಿಲ್ಲ ನಿಮಗೆ. ಜ್ಞಾನಿ ಹತ್ರ ಪ್ರಾಣಿ ಪಕ್ಷಿಗಳು ಬಂದ್ರೂ ಹಿಂಸೆ ಮಾಡೋಂಗಿಲ್ಲ. ವಾಸನೆಯಲ್ಲೂ ಕೆಲಸ ಕೊಡ್ತೈತೆ, ಜ್ಞಾನದಲ್ಲೂ ಕೆಲಸ ಕೊಡ್ತೈತೆ. ಅಜ್ಞಾನದ ಬೆದರುಗೊಂಬಿನೂ ಕೆಲಸ ಕೊಡ್ತೈತೆ. ಶಕ್ತಿ ಇಲ್ಲದ ಮುದುಕಿ ಸಹಿತ ಕೆಲ್ಸಕ್ಕೆ ಬರ್ತಾರೆ. ಹೌದಾ? ಅದು ಮತ್ತು ನೀವು ಜೀವಂತವಾಗಿ ಹೊಲದಾಗಿದ್ರೂ ಕೆಲಸ ಆಗ್ತೈತೆ. ನೀವೇನಾದರೂ ಅಸ್ತ್ರಶಸ್ತ್ರಗಳನ್ನ ಹಿಡ್ಕೊಂಡು ಕಾವಲ ಮಾಡಿದ್ರೂ ಕೆಲಸ ಆಗ್ತೈತೆ. ಅಂದರೆ ಅಜ್ಞಾನದಲ್ಲೂ ಕೆಲಸ ಆಗ್ತೈತೆ, ಜ್ಞಾನದಲ್ಲೂ ಕೆಲಸ ಆಗ್ತೈತೆ. ಮೂಢನಂಬಿಕೆಗಳು ಕೆಲಸ ಮಾಡ್ತಾವೆ ಮತ್ತು ನಂಬಿಕೆಯು ಕೆಲಸ ಮಾಡುತ್ತದೆ. ಈಗ ನೋಡಿ, ಸುಮ್ಮ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಹೆಣ್ಮಗಳು ಒಂಟಿಯಾಗಿ ಎಲ್ಲೋ ಒಂದು ಕಾಡಿನಾಗ ಹೊಂಟಾಳ, ಅಥವಾ ನಿರ್ಜನ ಪ್ರದೇಶದಾಗ ಹೊಂಟಾಳ, ಅಥವಾ ಏನೋ ಶಾಲೆಗೆ ಹೋಗ್ಯಾಳ. ದಾರಿಯೊಳಗೆ ಯಾರೂ ಇಲ್ಲದ ದಾರಿಯೊಳಗೆ ಬರಬೇಕಾಗಿರ್ತತೆ, ಅಥವಾ ಗಿಡಗಂಟಿಗಳಿರ್ತಾವೆ. ಹೌದಾ? ಯಾರೋ ಒಬ್ಬ ಹುಡುಗ ಬೆನ್ನು ಹತ್ತಾನೆ, ಮತ್ತು ಯಾರಿಲ್ಲ ಅಂದಮೇಲೆ ಬೆನ್ನು ಹತ್ತಾರೆ ಹುಡುಗರು. ಯಾರೇ ಅದಾರಂದ್ರೆ ಬೆನ್ನು ಹತ್ತಾರೇನು? ಬೆನ್ನು ಹತ್ತಾರೆ. ಆವಾಗ ಆ ಹುಡುಗಿ ಆ ಹುಡುಗಿಗೆ ಆ ಹುಡುಗನ ಎದುರಿಸೋ ಶಕ್ತಿ ಇರ್ತತೇನು? ಇದ್ರೂ ಅದನ್ನು ಆಕೆ ಪ್ರಯೋಗ ಮಾಡೋ ಅವಶ್ಯಕತೆ ಇರ್ತತೇನು? ಇರೋದಿಲ್ಲ. ಆಕೆ ಏನು ಮಾಡ್ತಾಳ? ಹೆಗಲ ಮೇಲೆ ಹಾಕ್ಕೊಂಡಿದ್ದು ವೇಲ್ ಏನಂತೀರಿ ನೀವು? ಪರ್ದೆ, ಓಡ್ನಿ. ಹೌದಾ? ಒಂದು ಬಣ್ಣದ ಓಡ್ನಿ ಹಿಂಗೆ ಹರಿತಾಳ, ಒಂದು ಗಿಡಕ್ಕೆ ಕಟ್ತಾಳ. ಈ ಕಡೆ ಕಟ್ತಾಳ, ಆ ಕಡೆ ಹೋಗ್ತಾಳ. ಅವು ಬರೋಂಗೆ ಏನು ಅನಿಸ್ತತಿ? ಇಲ್ಲೈತಿ, ಈ ಕಡೆ ಹೋಗ್ಯಾಳ, ಒಡ್ನಿ ಇಲ್ಲಿ ಸಿಕ್ಕೊಂಡೈತಿ, ಈ ಕಡೆ ಹೋಗ್ಯಾಳ ಅಂತ ಅನಿಸ್ತತಿ. ಕರೆ ಆ ಕಡೆ ಹೋಗ್ತಾಳೆ. ಇದು ನಂಬಿಕೆನ ಮೂಢನಂಬಿಕೆನ? ಖರೇನ ಸುಳ್ಳ? ಸುಳ್ಳು ಕೆಲಸ ಮಾಡ್ತೈತೋ ಇಲ್ಲೋ? ಸುಳ್ಳು ಕೆಲಸ ಮಾಡ್ತೈತೆ ಇಲ್ಲೋ? ಮತ್ತು ಅಲ್ಲಿ ಸತ್ಯವನ್ನು ಪ್ರಯೋಗ ಮಾಡೋಕ್ಕೆ ಹೋದ್ರೆ ಮೈ ಮೇಲೆ ಬರ್ತೈತಿ. ಶಕ್ತಿ ಪ್ರಯೋಗ ಮಾಡೋಕ್ಕೆ ಹೋದ್ರೆ ತಡಿ ಇವ್ನು ಹೊಡಿತೇನೆ, ಬಡಿತೇನೆ, ಇವ್ನು ಏನಾರು ಮಾಡ್ತೇನೆ ಅಂತ ಹೋದ್ರೆ ಏನಾಗ್ತೈತಿ? ಆಗಬಹುದು, ಕರೆ ನುಕ್ಸಾನ್ ಯಾರಿಗೆ ಆಗ್ತೈತಿ? ನುಗ್ಗಾಗ್ತೈತಿ, ಮೈ ನುಗ್ಗಾಗ್ತೈತಿ. ಕೆಲವೊಂದಕ್ಕೆಲ್ಲ ಸುಳ್ಳು ಕೆಲಸ ಮಾಡುತ್ತದೆ. ಮೂಢನಂಬಿಕೆಗಳು ಕೂಡ ಕೆಲಸ ಮಾಡುತ್ತವೆ. ನಂಬಿಕೆ ಅದು ಅದ್ಭುತ, ಜ್ಞಾನ ಅದ್ಭುತ. ಜ್ಞಾನದಲ್ಲಿ ನವಿಲು ಏನು ಮಾಡ್ತೈತೆ? ರೆಕ್ಕೆ ಪುಕ್ಕ ಬಿಚ್ಚಿ ಕುಣಿತತೆ. ಜ್ಞಾನದಲ್ಲಿ ಹಾವು ಬಂದು ಸುತ್ಕೊಂಡೇ ಬಿಡ್ತತೆ, ಕೊರಳೊಳಗೆ ಸುತ್ಕೊಂಡೇ ಬಿಡ್ತತೆ. ಹಿಂಗೆ ಮೂಗು ಹತ್ರ ಬಂದು
ಆ ಉಸಿರಿನ ಪರಿಮಳ ತಗೋತೈತಂತವ್ರು. ಧ್ಯಾನಿಯ ಉಸಿರು ಅಷ್ಟು ಘಮ ಘಮ ಅಂತಿರ್ತದಂತ. ಆ ಪರಿಮಳಕ್ಕೆ ಬಂದು ಹಿಂಗೆ ಮೂಗು ಹಚ್ಕೊಂಡು ಕೂಡ್ತದಂತ ಧ್ಯಾನದ ಜ್ಞಾನಿಗೆ. ಅದು ಹಿಂಸೆ ಮಾಡೋದಿಲ್ಲ, ಜ್ಞಾನಿಗೂ ಹಿಂಸೆ ಮಾಡೋದಿಲ್ಲ ಹಾವು, ಅಜ್ಞಾನಿಗೂ ಹಿಂಸೆ ಮಾಡೋಂಗಿಲ್ಲ. ಸುಮ್ಮೊಬ್ಬ ಮನುಷ್ಯ ಅದನಂದ್ರೆ ಓಡೋಕತ್ತೆ ಇಲ್ರಿ. ಆದ್ರೆ ನಾವು ಅದನ್ನು ನಮಗೆ ಅಂಜಿ ಓಡೋಕತ್ತಿ, ನಾವು ಅದಕ್ಕೆ ಅಂಜಿ ಓಡೋಕ್ಕೋ ಅಷ್ಟೆ. ಬಿಟ್ಟರೆ ಯಾವ ಹಾವು ಮನುಷ್ಯನಿಗೆ ಕಚ್ಚಬೇಕಂತ ಓಡಿ ಬರೋಂಗಿಲ್ಲ. ಅವು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾವೆ, ದೂರ ಇರೋಕ್ಕೆ ಪ್ರಯತ್ನ, ಅಂದರೆ ಹಿಂಸೆ ಮಾಡೋದಿಲ್ಲ. ಜ್ಞಾನಿಗೂ ಹಾವು ಕೊರಳಲ್ಲಿ ಸುತ್ತಕೊಂಡ್ರೂ ಹಿಂಸೆ ಮಾಡಲ್ಲ, ಮತ್ತು ಅಜ್ಞಾನದಲ್ಲಿ ಹಾವು ದೂರ ಓಡಿ ಹೋಗಿ ಹಿಂಸೆ ಮಾಡೋದಿಲ್ಲ. ಅಂದರೆ ಅಜ್ಞಾನವೂ ಕೆಲಸ ಮಾಡುತ್ತದೆ, ಜ್ಞಾನವೂ ಕೆಲಸ ಮಾಡುತ್ತದೆ. ಮೂಢನಂಬಿಕೆಗಳು ಕೆಲಸ ಮಾಡುತ್ತವೆ, ನಂಬಿಕೆಗಳು ಕೆಲಸ ಮಾಡುತ್ತವೆ. ಈಗೊಂದು ಉದಾಹರಣೆ ಹೇಳ್ತೀನಿ. ಪಂಚಾಂಗ ಅಮಾವಾಸ್ಯೆ, ಹುಣ್ಣಿಮೆ, ಹೌದು, ಚಂದ್ರಗ್ರಹಣ, ಸೂರ್ಯಗ್ರಹಣ, ಇವು ಕೆಲಸ ಮಾಡ್ತಾವೋ ಮಾಡೋಂಗಿಲ್ಲ? ಕೆಲಸ ಮಾಡ್ತಾವೆ. ಯಾರಿಗೆ ಮಾಡೋಂಗಿಲ್ಲ, ಯಾರಿಗೆ ಮಾಡ್ತಾವೆ? ಮನುಷ್ಯರಿಗೆ. ಕರೆಕ್ಟ್. ನಿಸರ್ಗಕ್ಕೆ ಮಾಡ್ತಾವೆ, ಮನುಷ್ಯರಿಗೆ ಮಾಡೋದಿಲ್ಲ. ಯಾಕಂದ್ರೆ ಸಮುದ್ರ ಉಕ್ಕುತ್ತತಿ. ಚಂದ್ರ ಬಂದ್ರೆ ಸಮುದ್ರ ಉಕ್ಕುತ್ತತಿ. ಮನುಷ್ಯನ ಶರೀರದಾಗ ಮುಕ್ಕಾಲು ಭಾಗ ನೀರು ಐತಂತ. ಮತ್ತು ಚಂದ್ರ ಕೆಲಸ ಮಾಡ್ತಾನೆ ಇಲ್ಲೋ ಮನುಷ್ಯನ ಮೇಲೆ. ಆದರೆ ಯಾರ ಮನಸ್ಸು ಅವ್ರ ವಶ ಐತಲ್ಲ ಅವ್ರಿಗೆ ಕೆಲಸ ಮಾಡಲ್ಲ ಅದು. ಯಾರ ಮನಸ್ಸು ವಶ ಇಲ್ಲ, ಎಲ್ಲರೂ ವಶ ಇದ್ದವ್ರು ಅದಾರೇನು? ಮನಸ್ಸು ವಶ ಆತಂದ್ರೆ ಅವ್ನು ಶಿವ ಅರ್ಥಾತ್ ಉಲ್ಟಾ ಏನು? ಉಲ್ಟಾ ಮಾಡ್ರೆ ಏನಾಕತ್ತೆ? ವಶಿ. ಎಲ್ಲವೂ ಯಾರ ವಶದಲ್ಲಿದೆಯೋ ಅವನೇ ಶಿವ. ಹೌದು, ವಶಿ. ಯಾರು ತಮ್ಮ ವಶಿತ್ವದಲ್ಲಿದೆಯೋ ಅದೇ ಶಿವ. ಯಾರ ಮನಸ್ಸು ತಮ್ಮ ವಶವಿದೆಯೋ ಅವರು ಶಿವ. ಹಾಗಾದರೆ ಎಲ್ಲರ ಮನಸ್ಸು ಅವ್ರವ್ರ ವಶ ಐತೇನೆ? ಎಲ್ಲಿಯವರೆಗೂ ನಮ್ಮ ಮನಸ್ಸು ನಮ್ಮ ವಶ ಇಲ್ಲವೋ ಅಲ್ಲಿಯವರೆಗೂ ಯಾರೇ ಬೈದ್ರೆ ಹತ್ತತಿಲ್ಲ. ಆದರೆ ಮನಸ್ಸು ವಶ ಇದ್ರೆ ಹತ್ತತೇನು? ನೋಡಿರ್ಬೇಕಾರೆ ವ್ಯತ್ಯಾಸ ಐತೆ ಇಲ್ಲ? ಯಾರ ಮನಸ್ಸು ನಾನು ಏನು ಮಾಡಕತ್ತೀನಿ, ನಾ ಕರೆಕ್ಟ್ ಮಾಡೇನಿ, ನಾನು ನನ್ನ ಮನಸ್ಸಿಗೆ ನಾ ಸಾಕ್ಷಿಯಾಗಿ ಸರಿಯಾಗಿ ಮಾಡೇನಿ, ನನಗೆ ಯಾರು ಏನು ಬೇಕಾದಲ್ಲಿ ನನಗೇನೂ ಆಗಂಗಿಲ್ಲ ಅನ್ನೋರು ಎಷ್ಟು ಮಂದಿ ಅದೇರಿ? ಒಂದು ಈಟ ಏನಾರು ಸರಿದ್ಕೊಂಡು ಅಂದ್ರೆ ಅಳ್ಕೋದ್ಕೊಂಡಿರ್ತಾನೆ. ಅಯ್ಯೋ ಅಂತ. ಹೌದಲ್ಲ? ಅದು 10 ವರ್ಷ ಆದಮೇಲೂ ನೆನಪಿಟ್ಕೊಂಡಿರ್ತೀರಿ. ಹೌದು, ನಮ್ಮ ಅತ್ತಿ ಹಿಂಗಂದ್ಲ ಆಕೆ ಏನಾರ ಅನ್ಕೋಳಕ್ಕೆ ನಾ ಏನದೇನಂದು ನಂಗೆ ಗೊತ್ತೈತೆ ಇಲ್ಲ. ನಾ ಸರಿಯಾಗಿ ಮಾಡೇನಪ್ಪ, ನೀ 1000 ಅಂದ್ರೇನು, ನಾನು ಸರಿಯಾಗಿ ಮಾಡೇನಪ್ಪ ಅಂಥೇಳಿ ನಕ್ಕೋತ ಇರೋರು ಎಷ್ಟು ಜನ ಸ್ವಸ್ಥರದಾರ ಇಲ್ಲಿ? ಅಂದ್ರೆ ಅಜ್ಞಾನ. ಅಂದ್ರೆ ಹಿರಿ ಸಸಿ ಆಕೆ ಯಾಕೆ ಒಬ್ರಿಗೆ ಮನಸ್ಸಿಗೆ ಹತ್ತತಿ, ಒಬ್ರಿಗೆ ಮನಸ್ಸಿಗೆ ಹತ್ತಲ್ಲ. ಯಾಕೆ ಹತ್ತಲ್ಲ ಅಂದರೆ ಯಾರ ಮನಸ್ಸು ತಮ್ಮ ವಶ ಐತಲ್ಲ ಅವ್ರಿಗೆ ಹತ್ತಂಗಿಲ್ಲ. ವಶ ಇದ್ದವ್ರಿಗೂ ಹತ್ತಂಗಿಲ್ಲ, ಮತ್ತು ಅಡುಮುಟ್ಟಿದ್ದವ್ರಿಗೂ ಹತ್ತಂಗಿಲ್ಲ. ಮಜಾ ಐತೆ ನೋಡ್ರಿ. ಏನಂದ್ರೂ ಹತ್ತಂಗಿಲ್ಲ. ಯಾರಿಗೆ ಹತ್ತಂಗಿಲ್ಲ? ಯಾರು ಸತ್ಯದಾರ, ಶುದ್ಧದಾರ, ಯಾರ ಮನಸ್ಸು ವಶ ಐತಿ ಅವ್ರಿಗೆ ಹತ್ತಂಗಿಲ್ಲ. ನಾ ಸರಿ ಅದೇನಪ್ಪ, ದೇವ್ರಿಗೆ ಸಾಕ್ಷಿಯಾಗಿ ಸರಿ ಅದೇನಿ, ನನ್ನ ಆತ್ಮಕ್ಕೆ ನಾ ಕರೆಯದೇನಿ, ಯಾರು ಏನಂದ್ರೂ ನಾ ಮನಸ್ಸನ್ನ ಹಾಕೋಂಗಿಲ್ಲ. ಇದು ಒಂದು. ಮತ್ತು ಅಡುಮುಟ್ಟಿರ್ತಾರೆ ಒಬ್ರು, ಏನು ಬೇಕಾದ ಹೊಯ್ಕೋ, ನನಗೇನು ಗೊತ್ತಿಲ್ಲ ಕಡೆ ನಡಿಯ ಕಡೆ ಅಂತ ಅವ್ರಿಗೂ ಹತ್ತಂಗಿಲ್ಲ. ಎರಡು ಅದಾವಿಲ್ರಿ? ಒಂದು ಮೂಢ, ಒಂದು ನಿಜ. ಮೂಢನಂಬಿಕೆ, ಒಂದು ನಿಜವಾದ ನಂಬಿಕೆ. ಒಂದು
ಹಾಂ ರೀ, ಅಡಮುಟ್ಟಿರೋದು ಮೂಢನಂಬಿಕೆ. ಮತ್ತು ನಾ ಆತ್ಮಕ್ಕೆ ಸರಿಯಾಗದೇನು ಅನ್ನೋದು ನಂಬಿಕೆ. ಹೌದ್ರಿ, ಹಂಗೆ ಎರಡೂ ಕೆಲಸ ಮಾಡ್ತಾವೆ. ಈಕಿನೂ ಮನ್ಸಿಗೆ ಹಚ್ಚುವಂಗಿಲ್ಲ, ಈಕಿಯೂ ಆರಾಮಿರ್ತಾಳೆ. ಯಾರ ಸತ್ಯವಾಗಿದ್ದಾಕಿಯೂ ಆರಾಮಿರ್ತಾಳೆ, ಮತ್ತು ಸುಳ್ಳಿದ್ದಾಕಿಯೂ ಆರಾಮಿರ್ತಾಳ್ರಿ. ಭಾಳ ಮಜಾ ಐತ್ರಿ ನೋಡ್ರಿ. ಧ್ಯಾನ ಮಾಡೋವಾಗೂ ನಶೆ ಒಳಗಿರ್ತಾನ್ರಿ. ಧ್ಯಾನ ಮಾಡೋವಾಗೂ ನಶೆ ಇರ್ತೈತಿ. ಒಂದು ಜ್ಞಾನಿಗೊಂದು ನಶೆ ಇರ್ತೈತಿ, ಜ್ಞಾನದ ನಶೆ ಇರ್ತೈತಿ. ಸೆರೆ ಕುಡಿಯೋವಾಗೂ ನಶೆ ಇರ್ತೈತ್ರಿ. ಅವಂಗೂ ಒಟ್ಟ ನಾನು ಸೆರೆ ಕುಡ್ದಾಗ ಏನಾಕತ್ತಂದ್ರೆ ರೀ, ಅಹಂಕಾರ ಹಿಂದೆ ಹೋಗ್ಕೊಂಡಿರ್ತತಂತ್ರಿ. ಅವಂಗೆ ಅರಿವು ಇರಂಗಿಲ್ಲತ್ರಿ. ನಾ ಇಂಥವ ಅಂಥವ ಅರಿವಿರಲ್ಲ. ಅವ್ನು ಮರಿತಾನಂತ್ರಿ, ನಿಶೆ ಇರೋತನ ಮರಿತಾನೆ. ಜ್ಞಾನಿ ಜ್ಞಾನದಿಂದ ಮರಿತಾನೆ. ನಾನು ಅನ್ನೋ ಅಹಂಕಾರವನ್ನು ಜ್ಞಾನದಿಂದ ಹಿಂಸರಿಸಿರ್ತಾನೆ ಅವ, ನಾನು ಅನ್ನೋದನ್ನು. ಹಾಂ, ಇವು ಸೆರೆ ಕುಡ್ದವ ಕುಡಿದು ನಶೆ ಇರುತ್ತನ ಹಿಂಸರ್ಕೊಂಡಿರ್ತದೆ. ಅವ ಏನು ನೋಡ್ಬೇಕ್ರಿ, ಸೆರೆ ಕುಡ್ದವ್ರ ಕಾಲು ಬೀಳೋದೇನೋ, ನಮಸ್ಕಾರ ಮಾಡೋದೇನೋ, ಅವ್ವ ಅನ್ನೋದೇನೋ, ಅಪ್ಪ ಅನ್ನೋದೇನೋ, ಎಷ್ಟು ವಿನಮ್ರತೆ ಬಂದಿರ್ತೈತೆ ರೀ. ನಾನು ರೀ ಸಾರ್ವಜನಿಕವಾಗಿ ನಾ ಯಾಕೆ ಪ್ರವಚನ ಮಾಡಲಿಲ್ಲ ಅಂದ್ರೆ ರೀ, ಎಲ್ಲ ಸೆರೆ ಕುಡುಕ್ರ ಬಂದು ನಮಸ್ಕಾರ ಮಾಡೋದ್ರಿ. ಕುಡುಕ್ರ, ಗುಟ್ಕಾ ತಿನ್ನೋರ, ತಂಬಾಕು ತಿನ್ನೋರು, ಅವ್ರಿಗೆ ಎಲ್ಲಿಲ್ಲದ ಭಯ ಭಕ್ತಿ. ಹತ್ರ ಬರೋದು, ಪಾದಕ್ಕೆ ಬೀಳೋದು. ಹಾಂ, ಮತ್ತು ಸಜ್ಜನರು ಇರ್ತಾರೆ ಊರಾಗ, ಮತ್ತು ಕುಡುಕರು ಹೆಡಕರು ಪಾದ ಬೀಳೋರು ಇರ್ತಾರೆ, ಮತ್ತು ಒಳ್ಳೆಯವರು ತಿಳ್ಕೊಂಡವರು ಭಕ್ತಿಯಿಂದ ಪಾದ ಬೀಳೋರು ಇರ್ತಾರೆ. ಆದ್ರೆ ಯಾರ ಸಂಖ್ಯೆ ಹೆಚ್ಚೈತ್ರಿ? ಯಾರನ್ನ ಇದು ನಂಬಿ ಬೀಳೋರು, ಮೂಢವಾಗಿ ನಂಬೋರು. ಇದು ಕುಡಿದೇನು ವಿನಯ ಬರ್ತದಲ್ಲ, ಅದು ನಾಟಕೀಯವಾದದ್ದು. ಹೌದಾ? ಅವರು ಅವ್ವ ಅಪ್ಪ ಅಂತಾರೋ, ಅಗದಿ ವಿನಮ್ರ, ಎಲ್ಲ ಬಿಟ್ಟು ಎಲ್ಲ ಚಲೋ ಆಗ್ತಾರೆ. ಯಾಕೆ ಭಾಳ ಮಂದಿ ಕುಡಿತಾರಂದ್ರೆ, ಕುಡಿಲಿಲ್ಲ ಅಂದ್ರೆ ಹೆಂಡತಿ ಚಂದ ಕಾಣಂಗಿಲ್ಲ ಅಂತಾರೆ. ಕುಡಿದ್ರೆ ಅಷ್ಟೇ ಚಂದ ಅಂದ್ರೆ ಸ್ವಭಾವದಿಂದ, ತಿಳುವಳಿಕೆಯಿಂದ, ಜ್ಞಾನದಿಂದ ಚಂದ ಸಂಬಂಧಗಳನ್ನು ಸುಂದರ ಮಾಡ್ಕೊಂಡು ಹೋಗೋದು ಒಂದು ದಾರಿ. ಹೌದಾ? ಹುಡುಗಿ ಇದ್ದಕ್ಕೆ ಹೆಂಡತಿ ಆದಳು, ಹೆಂಡತಿ ಇದ್ದಕ್ಕೆ ತಾಯಿ ಆದಳು, ತಾಯಿ ಇದ್ದಕ್ಕೆ ಶ್ರೇಷ್ಠ ಅಂದರೆ ನಾನು ನಿನಗೆ ಶಿಶುವಾದೆ, ನೀನು ನನಗೆ ಹಿಂಗೆ ಸುಂದರ ಆಗ್ಯಾವಿಲ್ರಿ. ನೀಲಾಂಬಿಕೆ ಬಸವಣ್ಣನವರೊಳಗೆ ಅವ್ರು ಹೇಳ್ತಾರೆ, ನಮ್ಮ ಮಗು ಆದೆ ಅಂತಾರೆ ಅವ್ರು. ನಿನಗೆ ನಾ ಮಗು ಆದೆ, ನಾನು ನಿನಗೆ ಮಗು ಆದೆ. ಹೌದಾ? ತಾಯಿ ತಂದೆ ಹಂಗೆ ಹೆಂಡತಿ ಗಂಡ ಆಗಿ ಉಳಿಲಿಲ್ಲ ಅವರು. ಪರಿವರ್ತನೆ ಸುಂದರ ಹಿಂಗೆ ನಂಬಿಕೆ. ಇದು ನಂಬಿಕೆಯಿಂದ ಸುಂದರ ಹಾಕೋದು ಬರುವಂಥದ್ದು ಒಂದು ಪದ್ಧತಿ ಜ್ಞಾನದಲ್ಲಿ. ಇದು ಅಜ್ಞಾನದಲ್ಲಿ ಕುಡಿದು ಬಂದು ನನ್ನ ಹೆಂಡತಿ ಚಂದ ಕಾಣ್ತಾಳ ಅನ್ನೋದು ಇದು ಕೆಲಸ ಕೊಡ್ತೈತ್ರಿ. ಮತ್ತು ಕೆಲಸ ಕೊಡಂಗಿಲ್ಲೇನು? ಮೂಢನಂಬಿಕೆ ಕೆಲಸ ಸೆರೆ ಕೆಲಸ ಮಾಡ್ತೈತಿ ಇಲ್ರಿ? ಸೆರೆ ಬ್ಯಾಡ ಬಿಡ್ರಿ. ಇಲ್ಲಿ ಯಾರು ಸೆರೆ ಕುಡಿಯೋರಿಲ್ಲ ಖರೆ ಬ್ಯಾಡ ಬಿಡ್ರಿ, ಅದನ್ನು ಮಾತಾಡೋದು ಬೇಡ. ಚಹಾ ಕೆಲಸ ಮಾಡ್ತೈತಿ ಇಲ್ಲಿ ಹೇಳ್ರಿ. ಚಹಾ ಕುಡಿದ ಕೂಡಲೇ ಎಗ್ದಮ್ ಒಂದಿಟ ಉಲ್ಲಾಸ ಆದಂಗೆ ಆಗ್ತೈತಿ. ನಿದ್ದೆ ಹೋದಂಗೆ, ಉಲ್ಲಾಸ ಆದಂಗೆ, ಚೈತನ್ಯ ಬಂದಂಗೆ ಆಗ್ತೈತಿ. ಮತ್ತು ಹಾಲು ಕುಡಿದ್ರೆ, ಮಜ್ಜಿಗೆ ಕುಡಿದ್ರೆ ಚೈತನ್ಯ ಬರ್ತೈತೆ ಇಲ್ಲೋ? ಹಾಲು ಕುಡಿದು ಮತ್ತು ಮಜ್ಜಿಗೆ ಕುಡಿದು ಅಭ್ಯಾಸ ಮಾಡೋರು ಅದಾರಿಲ್ಲ, ಸಾಧನೆ ಮಾಡೋರು ಅದಾರಿಲ್ಲ. ಚಹಾ ಕುಡಿದು ನೋಡಿರಿ, ಚಹಾ ಕುಡಿದ್ರೂ ಚೈತನ್ಯ ಬರ್ತೈತಿ, ಹಾಲು ಕುಡಿದ್ರೂ ಚೈತನ್ಯ ಬರ್ತೈತೆ. ಏನು ಬೇಕಾಗ್ತೈತೆ ಮನುಷ್ಯಾಗ? ಒಂದು ಬದಲಾವಣೆ ಬೇಕಾಗಿರ್ತೈತೆ. ಒಂದಿಷ್ಟು ತುಟಿಗೆ ಬಿಸಿ ಮತ್ತು ಸಿಹಿ ಬೇಕಾಗಿರ್ತೈತೆ. ನೀ ಹಾಲರೆ ಕುಡಿ, ಚಹಾರೆ ಕುಡಿ, ಇದು ಸೈಕಾಲಜಿ. ಇದು ಒಂದಿಷ್ಟು ಬದಲಾವಣೆ ಬೇಕಾಗಿರ್ತೈತೆ. ಚಹಾ ಕುಡಿಯೋದ್ರಿಂದನೂ ಶಕ್ತಿ ಬರ್ತೈತಿ, ಹಾಲು ಕುಡಿಯೋದ್ರಿಂದನೂ ಶಕ್ತಿ ಬರ್ತೈತಿ. ಚಹಾ ಹೆಂಗೆ ಶಕ್ತಿ ಕೊಡ್ತೈತಿ? ನನ್ನ ಪ್ರಾಣ ಶಕ್ತಿಯನ್ನು ಹೀರ್ಕೊಂಡು ಶಕ್ತಿ ಕೊಡ್ತೈತೆ. ಹಾಲು ನನ್ನ ಪ್ರಾಣಕ್ಕೆ ತನ್ನ ಶಕ್ತಿಯನ್ನು ಕೊಟ್ಟು ಶಕ್ತಿ ಕೊಡ್ತೈತೆ. ಈಗ ನಾನು ನಿಮ್ಮ ಮನೆಗೆ ಬಂದೇನಪ್ಪ, ನಿಮ್ಗೆ ಹೋಗುವಾಗ ಒಂದೊಂದು ತೊಲೆ ಆಯಾರು ಮಾಡ್ತೀನಿ ನಾನು. ನಿಮ್ಗೆ ಖುಷಿ ಆಗ್ತೈತೆ ಇಲ್ರಿ? ಒಂದೊಂದು ತೊಲೆ ಬಂಗಾರ ಆಯಾರು ಮಾಡ್ತೀನಿ. ನಿಮ್ಗೆ ಖುಷಿ ಆಗ್ತೈತಿ? ಆದರೆ ಒಳಗೆ ಹೋಗೋದ್ರೆ ನೋಡೋದ್ರಾಗ ನಿಮ್ಮ ಮನ್ಯಾಗ ಟ್ರೆಜರಿಯಾಗ ಬಂಗಾರ ಇರಂಗಿಲ್ಲ. ಅವಾಗೇನಾಗ್ತೈತಿ? ಒಂದು ತೊಲೆ ಬಂಗಾರ ಕೊಟ್ಟಿದ್ದು ಖುಷಿನೋ ಅಥವಾ ಮನೆಯಿಂದ ಬಂಗಾರ ಹೋಗಿದ್ದು ಖುಷಿನೋ? ಚಹಾ ಶಕ್ತಿ ಕೊಡೋದು ಹೆಂಗಂದ್ರೆ, ನನ್ನ ಒಳಗಿರೋ 10 ತೊಲೆ ಬಂಗಾರ ತೊಗೊಂಡು
ಅದು 1 ತೊಲೆ ಬಂಗಾರ ಕೊಟ್ಟು ಹೋಗ್ತದೆ. ಗೊತ್ತಾತ್ರಿ. ಇದು ಮೂಢನಂಬಿಕೆ. ಶಕ್ತಿ ಕೊಡ್ತದೆ ಅನ್ನೋದು ಮೂಢವಾಗಿ ನಂಬಿದಂಗಂತ. ಚಹಾ ನನಗೆ ಶಕ್ತಿ ಕೊಡ್ತದೆ ಅನ್ನೋದು ಮೂಢನಂಬಿಕೆನೋ ನಿಜವಾದ ನಂಬಿಕೆನೋ? ಹಾಲು ಶಕ್ತಿ ಕೊಡ್ತದೆ ಹೆಂಗಂದ್ರೆ ಅದು ತನ್ನೊಳಗಿರೋ ಪ್ರಾಣ ಶಕ್ತಿಯನ್ನು ನನಗೆ ಕೊಟ್ಟ, ಅದು ನನ್ನ ಪ್ರಾಣ ಶಕ್ತಿಯನ್ನು ಹೆಚ್ಚಿಸ್ತು. ಇವತ್ತು ಬೆಳಗ್ಗೆಲ್ಲ ಆಹಾರ ಮಾಡಿದ್ವಲ್ಲ ನಾವು, ಬಸವರಸ, ಶಿವರಸ, ಶಿವಬಸವರಸ, ಆಮೇಲೆ ಬಾಳೆ ದಿಂಡು ಹಾಕಿ ಕೊಬ್ಬರಿ ಚಟ್ನಿ ಮಾಡಿದ್ವಿ, ಆಮೇಲೆ ಮತ್ತೆಲ್ಲ ಮಾಡಿದ್ವಲ್ಲ. ಇದೆಲ್ಲ ಏನು ಅಂದರೆ ನಮ್ಮ ಪ್ರಾಣಕ್ಕೆ ಪೋಷಣೆ ಮಾಡುವ ಮೂಲಕ ಶಕ್ತಿಯನ್ನು ಕೊಡುತ್ತದೆ. ಆಹಾರ ಪ್ರಾಣಕ್ಕೆ. ನಾವೇನು ತಿಳ್ಕೊಂಡೀವಿ? ಹೊಟ್ಟಿಗಂತ ತಿಳ್ಕೊಂಡೀವಿ ನಾವು. ಹೊಟ್ಟಿಗೆ ಆಹಾರ ಇಲ್ಲ. ದೇಹಕ್ಕೆ ಸ್ನಾನ, ದೇಹಕ್ಕೆ ಸ್ನಾನವೇ ಆಹಾರ. ನೋಡ್ರಿ ಬೇಕಾದ್ರೆ ನೀವು, ದೇಹ ಸುಸ್ತಾಗಿರ್ತೈತಲ್ಲ, ಹೊಟ್ಟೆ ಮೇಲೆ ಒಂದು ತಣ್ಣೀರು ಪಟ್ಟಿ ಹಾಕ್ಕೊಂಡು ಒಂದು 10 ಮಿನಿಟ್ ಮಲ್ಕೋರಿ, ಉಂಡಷ್ಟ ಹಿತ ಅನ್ನಿಸ್ತದೆ. ಶರೀರದ ಆಸೆ ಎಲ್ಲ ನಿಂತು ಬಿಡ್ತದೆ. ನಿಜವಾಗಿಯೂ ನೋಡ್ರಿ ಬೇಕಾದ್ರೆ ಗಂಡ ಹೆಂಡತಿ ಸಂಬಂಧ ದೇಹಕ್ಕಿಲ್ಲ, ಪ್ರಾಣಕ್ಕೈತಿ. ಅದು ನಾವು ತಿಳ್ಕೊಂಡೀವಿ ದೇಹಕ್ಕಂಥೇಳಿ, ಅದು ಮೂಢನಂಬಿಕೆ. ಅದು ಊಟ ದೇಹಕ್ಕೆ ಹೊಟ್ಟೆ ತುಂಬ ಊಟ ಮಾಡ್ಬೇಕಂತ ತಿಳ್ಕೊಂಡಿಲ್ಲ ನಾವು, ಮೂಢನಂಬಿಕೆ ಅದು. ಹೊಟ್ಟೆ ತುಂಬ ಊಟ ಮಾಡೋದಿರಂಗಿಲ್ಲ, ಮನಸ್ಸು ತುಂಬಬೇಕು, ತೃಪ್ತಿ ಆಗ್ತದೆ. ಹೌದಾ? ಪ್ರಾಣವನ್ನು ಪೋಷಣೆ ಮಾಡೋ ಆಹಾರ ತಗೊಂಡಾಗ ಮನಸ್ಸು ತುಂಬ್ತದೆ, ತೃಪ್ತಿ ಆಗ್ತದೆ. ಅದು ಬಿಟ್ಟು ಹವ ಮಾಡ್ಕೊಂಡು ನಾವು ತಿಂದ್ವಿ ಅಂದ್ರೆ, ಹೊಟ್ಟೆ ಬಿರಿಯಂಗೆ ತಿಂದ್ವಿ ಅಂದ್ರೆ ರೋಗ ಬರ್ತೈತಿ, ರೋಗ ಪೋಷಣೆ. ಮತ್ತು ಹೊಟ್ಟೆ ತುಂಬ ಉಣ್ಣಬೇಕು ಅನ್ನೋದು ಮೂಢನಂಬಿಕೆ ಆತಲ್ರಿ, ಮೂಢನಂಬಿಕೆ ಆತಲ್ರಿ. ಈಗ ಶಂಕರ ಪ್ರಾಣವಲ್ಲಭೆ ಅಂತ ಕರೀತಾರೆ ಪಾರ್ವತಿಗೆ. ಶಂಕರ ಪ್ರಾಣವಲ್ಲಭೆ, ದೇಹವಲ್ಲಭೆ ಅಂತ ಕರೀತಾರೇನ್ರಿ? ಪ್ರಾಣಪ್ರಿಯ ಅಂತ ಕರೀತಾರೆ. ಪ್ರಾಣಕ್ಕೆ ಪ್ರಿಯವಾದವರು, ಪ್ರಾಣನಾಥ ಅಂತ, ದೇಹನಾಥ ಅಂತ ಕರೀತಾರೆ. ದೇಹನಾಥ ಅಟ್ಟದು ಗಮ್ಮನ ವಾಸನೆ ಬರ್ತೇನೆ, ಕೊಳಿತತ್ತದು. ಒಂದೀಟ ಸ್ನಾನ ಬಿಟ್ಟರೆ ಕೊಳಿತತ್ತೆ, ಒಂದೀಟ ಆರೈಕೆ ಮಾಡಲಿಕ್ಕೆ ಕೊಳಿತತ್ತೆ, ನಾರೋದದು. ಆದ್ರೆ ಎಲ್ಲಿ ಸಂಬಂಧ? ಪ್ರಾಣಕ್ಕೆ ಸಂಬಂಧ. ಗಂಡ ಹೆಂಡತಿ ಸಂಬಂಧ ಇರೋದು ಪ್ರಾಣಕ್ಕೆ. ಆಹಾರ ಮತ್ತು ನನ್ನ ಹಸಿವೆ ಸಂಬಂಧ ಇರೋದು ಪ್ರಾಣಕ್ಕೆ. ಆದರೆ ಎಷ್ಟು ಮಂದಿಗೆ ಗೊತ್ತತ್ತೆ? ಎಷ್ಟು ಮಂದಿಗೆ ಗೊತ್ತತ್ತೆ? ನಾಲ್ಗೆ ರುಚಿ ತಿಂತೀವಿಲ್ರಿ, ಮತ್ತು ದೇಹಕ್ಕಂತ ಆತಲ್ಲ, ಎಲ್ಲ ಜೀವಕೋಶಗಳಿಗೆ ತೃಪ್ತಿ ಆಗಬೇಕು ಅಂತ ಯಾರೇ ಚಿಂತನೆ ಮಾಡಿವೇನು? ನಾವು ಮಾಡಿವೇನು? ಹೊಟ್ಟೆ ತುಂಬಬೇಕು. ಮತ್ತು ಅದು ಮೂಢನಂಬಿಕೆ ಇದು. ಆದರೆ ಮೂಢನಂಬಿಕೆನೂ ಕೆಲಸ ಕೊಡ್ತೈತ್ರಿ. ಮತ್ತು ಹೊಟ್ಟೆನೂ ತುಂಬಲಿ, ನಿದ್ದೆ ಬರಲ್ಲ. ಎಷ್ಟೋ ಮಂದಿ ರಾತ್ರಿ ಊಟ ಬಿಡ್ತೀರಿ ನೀವು, ನಿದ್ದೆ ಹೆಂಗೆ ಬರ್ತೈತ್ರಿ ನಿಮ್ಗೆ? ಊಟ ಮಾಡಿ ಮಲ್ಕೋಬೇಕು. ಮೂಢನಂಬಿಕೆ ಅದು. ಹೊಟ್ಟೆ ತುಂಬಿದ ಕೂಡಲೇ ಮಿದುಳಿನ ರಕ್ತ ಎಲ್ಲ ಹೊಟ್ಟೆಗೆ ಬರ್ತೈತ್ರಿ, ತಲೆ ಸ್ವಲ್ಪ ಮಬ್ಬಾದಂಗೆ ಸುಂದಾದಂಗೆ ಹಾಕತ್ರಿ, ಮಲ್ಕೋತೈತಿ. ಚಲೋ ಏನದು? ರಾತ್ರಿ ನಿದ್ರೆಯೊಳಗೆ ಜೀವಕೋಶಗಳೆಲ್ಲ ರಿಪೇರಿ ಆಗಬೇಕು, ಹೊಸ ಜೀವಕೋಶಗಳು ಹುಟ್ಟಬೇಕು, ಹಳೆ ಜೀವಕೋಶಗಳನ್ನೆಲ್ಲ ನವೀಕರಣ ಮಾಡಬೇಕು. ಎಲ್ಲರೇ ಲೋಪದೋಷಗಳಿದ್ರೆ ಎಲ್ಲ ರಿಪೇರಿ ಕೆಲಸ ಆಗಬೇಕು. ಮತ್ತು ಓದಿದ್ದು, ಕೇಳಿದ್ದು, ಹೇಳಿದ್ದು ಎಲ್ಲವನ್ನು ಮರೆತು, ಅಂದ್ರೆ ಓದಿದ್ದೀನಿ ಅನ್ನೋದನ್ನು ಮರಿಬೇಕು, ಅದರೊಳಗಿರೋ ಸತ್ವವನ್ನು ನೆನಪಿಟ್ಕೋಬೇಕು. ಹೌದಾ? ಓದಿದ್ದನ್ನು ಮರೆತಾಗ ಜ್ಞಾನ ನೆನಪಲ್ಲಿ ಉಳಿತೈತೆ. ಇದೆಲ್ಲ ಕೆಲಸ ಮಾಡಬೇಕು ಅಂತಂದ್ರೆ ಎಲ್ಲ ಮರಿಬೇಕು, ಸಂಬಂಧಗಳನ್ನ ಮರಿಬೇಕು. ಗಂಡ ನಿದ್ದೆ ಹತ್ತತೇನು? ಹೆಂಡತಿ ನಿದ್ದೆ ಹತ್ತತೇನು? ಮರಿಬೇಕು. ಆ ಸತ್ವ, ಒಳಗಿರೋ ಸತ್ವ ಗುಣ ಅವೆಲ್ಲ ನೆನಪಲ್ಲಿ ಉಳಿಬೇಕು. ಇಲ್ಲ ಅಂತಂದ್ರೆ ನಿದ್ದೆ ಸಫಲ ಆಗೋದಿಲ್ಲ. ಮತ್ತು ನಾವು ಬರೀ ಉಂಡು ಮಿದುಳಿನ ರಕ್ತ ಎಲ್ಲ ಹೊಟ್ಟೆಗೆ ಬಂತು, ಹೊಟ್ಟೆ ಕೆಲಸನ ಅದನ್ನು ಜಠರದಿಂದ ಕರಡಿಗಿಳ್ಸಕ್ಕೆ 4 ತಾಸು ನಿದ್ದೆ ಟೈಮ್ ಹೋತಂದ್ರೆ ಮತ್ತು ಬೆಳಗಾದ್ಮೇಲೆ ನಿದ್ದೆನೇ ಮುಗ್ದಿರಂಗಿಲ್ಲ, ವಿಸರ್ಜನೆ ಆಗೋಕ್ಕೆ ಆಗೋದಿಲ್ಲ, ಮಲನ ವಿಸರ್ಜನೆ ಆಗೋದಿಲ್ಲ ಇವತ್ತು ಕೂಡಲೇ.
ಮತ್ತು ಸಾಧನೆನೂ ಆಗೋದಿಲ್ಲ, ಕೆಲಸ ಆಗಂಗಿಲ್ಲ, ಆಲಸ್ಯ ಬರ್ತೈತಿ. ಮತ್ತು ಇದು ರಾತ್ರಿ ಊಟ ಮಾಡಿ ಮಲ್ಕೋಬೇಕು ಅನ್ನೋದು ಮೂಢನಂಬಿಕೆ. ಎಷ್ಟು ಮಂದಿ ರಾತ್ರಿ ಊಟ ಮಾಡ್ದಂಗೆ ಮಲ್ಕೋತೀರಿ? ಇಲ್ಲಿ ಸತ್ಸಂಗ ಐತ್ರಿ ಮತ್ತು ಮಾಡೇವಿ, ಮತ್ತು ಗುರುಗಳು ಹೋದ್ಮೇಲೆ ಮಾಡ್ತೀರೇನು? ಮಾಡಂಗಿಲ್ಲ ಅಂದ್ರೆ ಮತ್ತು ಅದು ಮೂಢನಂಬಿಕೆ ಅಲ್ಲೇನು? ನಂಬಿದ್ರೆ ಮಾಡಬೇಕು, ನಂಬಿದ್ರೆ ಮಾಡಬೇಕು. ಹೇಳ್ದಾಗಷ್ಟೇ ಕೇಳ್ತೀರಿ ಅಂದರೆ ಮತ್ತು ಮೂಢನಂಬಿಕೆ ಅಲ್ಲೇನದು? ಅಂದ್ರೆ ಮೂಢನಂಬಿಕೆ ಕೆಲಸ ಮಾಡಂಗಿಲ್ಲ ಅಂತಲ್ಲ, ಹೊಟ್ಟೆ ತುಂಬಿತಂದ್ರೆ ನಿದ್ದೆ ಬರ್ತೈತಿ, ಹೌದು. ಸೆರೆ ಕುಡಿದ್ರೂ ನಶೆ ಆಗ್ತೈತಿ, ಹೌದು. ಬೆದರುಗೊಂಬಿನೂ ಕೆಲಸ ಮಾಡ್ತೈತಿ, ಹೌದು. ಮೂಢನಂಬಿಕೆಯು ಕೆಲಸ ಮಾಡುತ್ತದೆ, ಆದರೆ ಅದು ತಾತ್ಕಾಲಿಕವಾಗಿ ಕೆಲಸ ಮಾಡುತ್ತದೆ. ಅದನ್ನೇ ನಾವು ಕೊನೆಗೆ ಅನ್ಸೋಕ್ಕಾಗಂಗಿಲ್ಲ. ಹಂಗೆ ಊರ ದೇವರಿಗೆ ವಾರ ಬಿಡೋದು ಅದು ಮೂಢನಂಬಿಕೆ ಆದರೂ ಕೆಲಸ ಮಾಡ್ತೈತೆ. ಹೆಂಗೆ ಕೆಲಸ ಮಾಡ್ತೈತೆ? ಯಾರೂ ರೊಟ್ಟಿ ಮಾಡಂಗಿಲ್ಲಪ್ಪ ಅಂದ್ರೇನು? ಎದ್ರ ಸಲುವಾಗಿ ರೊಟ್ಟಿ ಮಾಡಂಗಿಲ್ಲಪ್ಪ? ದೇವ್ರ ಸಲುವಾಗಿ ರೊಟ್ಟಿ ಮಾಡಂಗಿಲ್ಲಪ್ಪ. ವಾರ ಬಿಟ್ಟಾರ, ಅದಕ್ಕೆ ರೊಟ್ಟಿ ಮಾಡಂಗಿಲ್ಲ. ಎದಕ್ಕೆ ವಾರ ಬಿಟ್ಟಾರಪ್ಪ? ಮಳೆ ಆಗಲಿ ಅಂತ ವಾರ ಬಿಟ್ಟಾರಪ್ಪ. ಅಂದ್ರೆ ಮಳೆ ಆಗಲಿ ಅಂತ ಮನಸ್ಸಿನಾಗ ಬತ್ತಿಲ್ರಿ, ಮಳೆ ಆಗಬೇಕಪ್ಪ, ಹೌದು, ಆ ಭಾವ ಬಂತಿಲ್ರಿ. ಹಂಗೆ ಇಡೀ ಊರು ಮಂದಿ ಎಲ್ಲ ಭಾವಿಸಿದ ಕೂಡಲೇ ಅದು ಕೆಲಸ ಮಾಡ್ತೈತೆ ರೀ. ಒಂದು ಸಂಘಟನೆ ಆತಿಲ್ರಿ, ಅದು ಒಗ್ಗಟ್ಟು ಬಂತಿಲ್ರಿ. ಅಲ್ಲಿ ಮನಸ್ಸು ತರಾಕದು. ರೊಟ್ಟಿ ಮಾಡ್ತಿರೋ ಬಿಡ್ತಿರೋ ಏನೋ ಒಂದು ನಿಯಮಪ್ಪ, ಒಟ್ಟು ಒಂದು ಅಲ್ಲಿ ನಿಮ್ಮ ಮನಸ್ಸನ್ನು ಈ ವಿಚಾರಕ್ಕೆ ತರಬೇಕಾಗೈತೆ. ಅಯ್ಯೋ ಮಳೆ ಬೆಳೆ ಬಂದಿಲ್ಲ, ಮಳೆ ಬರಲಿಲ್ಲ ಅಂದರೆ ಬೆಳೆ ಇಲ್ಲ, ನಾಳೆ ಈ ತತಿ ಹೋತಂದ್ರೆ ಬಿತ್ತಾನಾಗಂಗಿಲ್ಲ. ಹೌದಪ್ಪ ದೇವರೇ, ಮಳೆ ಬರಲಿ ಅಂತ ಒಂದು ಕ್ಷಣಾರ ಅಂತೀರಿಲ್ಲೋ, ಹೌದಪ್ಪ ಇವತ್ತು ರೊಟ್ಟಿ ಮಾಡಂಗಿಲ್ಲ ಅಂದ್ಕೊಳ್ಳಿ ಒಂದು ಸ್ವಲ್ಪ ಪಕ್ಕಕ್ಕೆ ಸರಿಸಿ ಒಂದು ಕ್ಷಣಾರೇ ಅಂತೀರಿಲ್ಲೋ. ಯಾಕೆ ಬಿಟ್ಟಾರು? ಮಳೆ ಬರಲಿ ಅಂತ ಬಿಟ್ಟಾರು. ಹೌದಪ್ಪ, ಈಗ ಮಳೆ ಬರಲಿಲ್ಲ ಅಂದ್ರೆ ಮತ್ತು ಅಕಾಲಕ್ಕೆ ಮಳೆ ಬಂದ್ರೆ ಬಿತ್ತಿದ ಬೀಜ ಹಾಳಾಗ್ತೈತಿ, ಬೆಳೆ ಹಾಳಾಕವು. ಈಗ ಬರಬೇಕಪ್ಪ, ಆದಷ್ಟು ಲಘುನ ಬರಬೇಕಪ್ಪ, 5 ವಾರದಾಗ ಬರಬೇಕಪ್ಪ, ಲಘು ಬರಬೇಕಪ್ಪ. ಹಿಂಗೆ ಮನಸ್ಸಿನ ಭಾವ ಐತಲ್ಲ, ಆ ಮೂಢನಂಬಿಕೆಯು ಕೆಲಸ ಮಾಡ್ತೈತಿ. ಹೆಂಗೆ ಆದರೆ ತಾತ್ಕಾಲಿಕವಾಗಿ ಕೆಲಸ. ಹೆಂಗೆ ಬೆದರುಗೊಂಬಿನೇ ಪೂರ್ಣ ಹೊಲ ನೋಡ್ಕೊತೇನು? ಬೆದರುಗೊಂಬಿನೇ ಹೊಲ ನೋಡ್ಕೋವಂಗಿಲ್ಲ. ಹಂಗೆ ಬೆದರುಗೊಂಬಿಗತ್ತೆ ಈ ಮೂಢನಂಬಿಕೆಗಳು ಕೂಡ ಕೆಲಸ ಮಾಡುತ್ತವೆ. ಹೌದು. ಈಗ ಸಣ್ಣ ಶಾಶ್ವತ ಅಲ್ಲ, ಇಷ್ಟೇ ತಿಳ್ಕೊಂಬಿಡಿ. ಆ ಕ್ಷಣಕ್ಕೆ ಆ ಹುಡುಗಿ ಪಾರಾಗಲಿಲ್ಲ. ಅಲ್ಲಾಕಿ ವೇಲ್ ಕಟ್ಲು, ಆ ಕಡೆ ಹೋಗ್ಯಾಳಂತ ಅನಿಸ್ತತಿ, ಈಕೆ ಈ ಕಡೆ ಹೋದ್ಲು. ಅಷ್ಟು ಕೆಲಸ ಮಾಡ್ತಿಲ್ಲೋ? ಹಂಗೆ ಆ ಕ್ಷಣಕ್ಕೆ ಕೆಲಸ ಮಾಡ್ತೈತೆ, ಅದ್ರ ಪರ್ಮನೆಂಟ್ ಆಕಿನ ರಕ್ಷಣೆ ಮಾಡ್ತೈತಂತೇನಿಲ್ಲ. ಆ ಕ್ಷಣಕ್ಕೆ ಬೀಸೋ ದೊನ್ನೆಯನ್ನು ತಪ್ಪಿಸಿಕೊಳ್ಳುವ ಹಾಗೆ ಒಂದು ಕ್ಷಣಕ್ಕೆ ಕೆಲಸ ಮಾಡ್ತೈತೆ. ಯಾಕಂದರೆ ಎಲ್ಲರೂ ಜ್ಞಾನಿಗಳಿರಂಗಿಲ್ಲ. ಊರಾಗಿನ ಮಂದಿಲ್ಲ ಜ್ಞಾನಿಗಳಿರ್ತಾರೇನು? ಇರಂಗಿಲ್ಲ. ನೋಡಿರಿ, ಶಾಲೆಯೊಳಗೆ ಮಾಸ್ತರನ್ನ ಕಾಪಿ ಮಾಡಿಸ್ತಾನ್ರಿ ಪಬ್ಲಿಕ್ ಪರೀಕ್ಷೆ ಇದ್ದಾಗ. ಸಾದಾ ಪರೀಕ್ಷೆ ಇದ್ದಾಗ ತಾನ ಮಾರ್ಕ್ಸ್ ಹಾಕೋತಿರ್ತಾನ್ರಿ. ಹೌದಾ? ಮಾರ್ಕ್ಸ್ ಹಾಕಿ ತಾನ ಪಾಸ್ ಮಾಡ್ತಿರ್ತಾನೆ. ಪಬ್ಲಿಕ್ ಪರೀಕ್ಷೆಗೆ ಪೇಪರ್ ಬೇರೆ ಕಡೆ ಹೋಗ್ತಾವ ಅಂದ ಕೂಡಲೇ ತಾನ ಮುದ್ದಾಂ ಹೋಗಿ ಕಾಪಿ ಮಾಡಿಸಿ ಪಾಸ್ ಮಾಡಿಸ್ತಾನೆ. ಯಾಕ್ರಿ? ಎಲ್ಲರೂ ಪಾಸ್ ಆಗ್ಲತ್ತ, ಸ್ಕೋರ್ ಮಾಡ್ಲಂತ ಅಲ್ರಿ. ಅದು ಕಾಪಿ ಮಾಡಿ ಫಸ್ಟ್ ಕ್ಲಾಸ್ ಬರಲಿ, ಡಿಸ್ಟಿಂಕ್ಷನ್ ಬರಲಿ ಅಂತಲ್ಲ, ಎಲ್ಲರೂ ಪಾಸ್ ಆಗಲಿ ಅನ್ನೋ ಭಾವ. ಅದನ್ನು ನೀವೆಲ್ಲ ಗೊತ್ತಿದ್ದು ಮತ್ತು ಕ್ಷಮ ಮಾಡ್ತೀರಿಲ್ರಿ? ನಾ ಕಾಪಿ ಮಾಡಂಗಿಲ್ಲ, ಗಾಂಧೀಜಿಗತ್ತೆ ನಾ ಕಾಪಿ ಮಾಡಂಗಿಲ್ಲ ಅಂತ ಎಷ್ಟು ಮಂದಿ ಅಂತೀರಿ? ಹೇಳಿರ್ಬೇಕಾರೆ ಮತ್ತು ಅದು ಕಾಪಿ ಮಾಡಿ ಪಾಸ್ ಆಗೋದು ಮೂಢನಂಬಿಕೆನೋ ಏನೋ ನಿಜವಾದ ನಂಬಿಕೆ? ಇವತ್ತಿಲ್ಲ ನಾಳೆ ಓದ್ಯಾರತ್ತ. ಈ ವರ್ಷ ಮುಂದೆ ಹೋದ್ರೆ ಮತ್ತು ಮುಂದಿನ ವರ್ಷ ಸ್ವಂತ ಬುದ್ಧಿಯಿಂದ ಓದ್ಯಾರು ಒಂದು ಅವಕಾಶ ಕೊಡೋನು ಅನ್ನೋ ಭಾವ ಇರ್ತೈತಿ. ಪಾಸ್ ಆದ ಮಾತ್ರಕ್ಕೆ ಅದೇನು ಫಸ್ಟ್ ಕ್ಲಾಸ್ ಅಲ್ಲ, ಡಿಸ್ಟಿಂಕ್ಷನ್ ಅಲ್ಲಲ್ಲ. ಪಾಸ್ ಮಾಡೋ ಪ್ರತ್ಯೇಕ ಕಾಪಿ ಕೊಡ್ತಾರವ್ರು. ಏನು ಸ್ಕೋರ್ ಮಾಡೋ ಪ್ರತ್ಯೇಕ ಕೊಡ್ತಾರೋ? 99% ಮಾಡೋಕ್ಕೆ ಕೊಡ್ತಾರೇನೋ ಅವರು? 30 ಮಾರ್ಕ್ಸಿಂದ ಕೊಡ್ತಾರೆ. ಹೌದಾ? ಅದರ ಅರ್ಥ ಏನು? ಅದು ಮೂಢನಂಬಿಕೆ. ಪಾಸ್ ಆದ್ದೀನಿ ಅನ್ನೋದು ಅದು ಖರೇದ್ದಲ್ಲ ಅಂತ.
ನಾ ಕಾಪಿ ಮಾಡಿ ಪಾಸ್ ಆಗಿದ್ದು ಅದು ಖರೇದ್ದಲ್ಲ ಅಂತ ನನಗೆ ತಿಳುವಳಿಕೆ ಇರಬೇಕು. ಇದು ತಾತ್ಕಾಲಿಕ, ಈ ಕ್ಷಣಕ್ಕೆ ಈ ಒಂದು ಎತ್ತೆ ನಾನು ಪಾಸ್ ಆಗೇನಪ್ಪ, ಇದು ಖರೇದ್ದಲ್ಲ, ನಾನು ಖರೆ ಓದಿ ಪಾಸ್ ಆಗಬೇಕು ಅಂತ ತಿಳ್ಕೋಬೇಕು. ಆ ಕ್ಷಣಕ್ಕೆ ಅದೊಂದು ಸ್ವಲ್ಪ ಎಲ್ಲರೂ ಪಾಸಾಗಿ ಮುಂದೆ ಹೋಗಲಿ, ಇವತ್ತಿಲ್ಲ ನಾಳೆ ತಿಳ್ಕೊಂಡಾರು ಓದ್ಯಾರು ಅನ್ನೋದಕ್ಕೊಂದು ಅವಕಾಶ. ಹಂಗೆ ಮೂಢನಂಬಿಕೆ ಏನು ಮಾಡ್ತೈತಂದ್ರೆ ತಾತ್ಕಾಲಿಕವಾಗಿ ಆ ಕ್ಷಣಕ್ಕೆ ಒಂದಿಷ್ಟು ಕೆಲಸ ಮಾಡ್ತೈತಿ. ಹಂಗೆ ವಾರ ಬಿಟ್ಟಾರ ಅಂದ್ಕೊಳ್ಳೋ ತಾತ್ಕಾಲಿಕವಾಗಿ ಮನಸ್ಸಿನಾಗ ಏನು ಬರ್ತೈತಿ, ದೇವರ ನೆನಪು ಮಾಡೋದು. ಮಳೆ ಬರಲಪ್ಪ ದೇವರೇ ಅಂತ ಒಕ್ಕೊರಲಿಂದ ಎಲ್ಲರೂ ಒಂದಿನ ಏನೋ ಒಂದು ತ್ಯಾಗ ಮಾಡಿದಾಗ ಆ ಮನಸ್ಸು ಅಲ್ಲಿ ಬಂತಂದ್ರೆ ಇಡೀ ಊರಿನ ಮನಸ್ಸು ಅಲ್ಲಿ ಬಂದಾಗ ಅದು ಮನಸ್ಸು ಕೆಲಸ ಮಾಡುತ್ತದೆ, ಕೈಕಾಲು ಕೆಲಸ ಮಾಡೋಂಗಿಲ್ಲ. ರೊಟ್ಟಿ ಚಪಾತಿ ಕೆಲಸ ಮಾಡೋಂಗಿಲ್ಲ. ನೀವು ಚಪಾತಿ ಮಾಡಿರಿ ಬಿಡ್ರಿ, ಆ ನೆಪಕ್ಕೆ ನಿಮ್ಮನ್ನು ಎಳೆದ ಅಲ್ಲಿ ಮನಸ್ಸು ತೊಗೊಂಬರ್ತೈತಲ್ಲ, ಮಳೆ ಆಗಲಿ ಅನ್ನೋ ಭಾವ ಬರ್ತೈತಲ್ಲ, ಆ ಭಾವ ನಿಶ್ಚಿತವಾಗಿಯೂ ಕೆಲಸ ಮಾಡುತ್ತೆ. ಅದು ಮೂಢನಂಬಿಕೆಯಿಂದಾದರೂ ಬರಲಿ, ನಂಬಿಕೆಯಿಂದಾದರೂ ಬರಲಿ, ಆ ಕ್ಷಣಕ್ಕೆ ಅದು ಕೆಲಸ ಮಾಡುತ್ತದೆ. ಆದರೆ ಅದನ್ನೇ ನೆಚ್ಕೊಂಡು ನಾವು ಮುಂದೆ ಹೋಗಬಾರ್ದು. ವಾರ ಬಿಟ್ಟಾಗನ ದೇವ್ರನ್ನ ನೆನೆಸೋದಲ್ಲಪ್ಪ, ನಾವು ಮುಂಚಿತವಾಗಿಯೇ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ಪ್ರತಿದಿನ ಲಿಂಗ ಪೂಜೆ ಮಾಡ್ಕೊಳ್ಬೇಕು, ಪ್ರತಿದಿನ ಧ್ಯಾನ ಮಾಡಬೇಕು. ಆಗ್ತೈತೋ ಬಿಡ್ತೈತೋ ಅದು ಆಮೇಲಿನ ಮಾತು. ಆದರೆ ಮೂಢನಂಬಿಕೆಯನ್ನು ತಾತ್ಕಾಲಿಕವಾಗಿ ಕೆಲಸ, ಅದನ್ನೇ ನಾವು ನಂಬ್ಕೊಂಡು ನೆಚ್ಕೊಂಡು ಕೂಡಬಾರ್ದು ಅನ್ನೋ ಎಚ್ಚರ ಇರಬೇಕಷ್ಟೇ, ಬಿಟ್ಟರೆ ಅದೇ ಸತ್ಯ ಅಂತ ಅಲ್ಲ. ಯಾಕಂದರೆ ಎಲ್ಲರೂ ಜ್ಞಾನಿಗಳಿರುವುದಿಲ್ಲ. ಅಜ್ಞಾನಿಗಳಿಗೋಸ್ಕರ ಎಲ್ಲರೂ ಶಾಲೆಯೊಳಗೆ 5 ಹುಡುಗರು ಫಸ್ಟ್ ಕ್ಲಾಸ್ ಆಗೋ ಇರ್ತಾವೆ, ಕರೆ ಬರೆಯೋ ಎಷ್ಟಿರ್ತಾವೆ, ಒಂದು 10-20 ಇರ್ತಾವೆ. ಉಳಿದುದು 100 ಹುಡುಗರೆಲ್ಲ, ಮತ್ತು ಅವ್ರು 100 ಹುಡುಗರು ಕಾಳಜಿ. ಹಂಗೆ ಊರಾಗೆಲ್ಲರೂ ಲಿಂಗ ಪೂಜೆ ಮಾಡ್ಕೊಳ್ಳೋರು ಇರ್ತಾರೇನು? ಊರಾಗೆಲ್ಲರೂ ಶರಣ ಧರ್ಮ ತಿಳಿದವ್ರು ಅದಾರೇನು? ಮತ್ತು ಅಜ್ಞಾನಿಗಳಿಗೆ ಏನಾರು ಮಾಡ್ಬೇಕಲ್ಲ, ಮತ್ತು ಬೇಡ್ರಿ. ಹಂಗೆ ಅಜ್ಞಾನಿಗಳಿಗೂ ಒಂದು ಜಾಗ ಐತಿ ಇಲ್ಲಿ. ಎಲ್ಲರೂ ಜ್ಞಾನಿಗಳಿಲ್ಲ, ಜ್ಞಾನಿಗಳಿಗೂ ಜಾಗ ಐತೆ. ಹಂಗಂಥೇಳಿ ಪೂರ್ಣ ಅಜ್ಞಾನವನ್ನೆಲ್ಲ ತೆಗೆದು ಹಾಕ್ತೀನಿ ಅಂದ್ರೆ, ಕೆಸರು ತೆಗೆದು ಬರೀ ಕಮಲ ಅಷ್ಟೇ ಇರಲಿ ಅಂದರೆ ಸಾಧ್ಯ ಐತೇನು? ಕೆಸರಾಗ ಕಮಲ ಅರಳೋದು. ಹಂಗೆ ಮೂಢನಂಬಿಕೆಗಳ ಅಜ್ಞಾನಗಳ ನಡುವೆ ನಾವು ಅವ್ರನ್ನೆಲ್ಲ ಸಹಿಸಿಕೊಂಡು ನಾವೇನು ಮಾಡಬೇಕು, ನಾವು ಮಾತ್ರ ಅದಕ್ಕೆ ಅಂಟುಕೊಳ್ಳದಂಗೆ, ಕಮಲ ಹೆಂಗೆ ಕೆಸರಿಗೆ ಅಂಟುಕೊಳ್ಳದಂಗೆ ಸೂರ್ಯನ ಕಡೆ ಮುಖ ಮಾಡಿ. ಹೌದು, ಬರಬೇಕು, ಅಂಟ್ಕೋಬಾರ್ದು. ಹಂಗಂತೇಳಿ ಯಾರೂ ಅಜ್ಞಾನಿಗಳೇ ಇರಬಾರ್ದು ಅಂತೇನಿಲ್ಲ. ಕೆಸರೇ ಇರಬಾರ್ದು. ಕೆಸರೇ ಇಲ್ಲ ಅಂದ್ರೆ ಕಮಲ ಹೂವು ಎಲ್ಲಿಂದ ಬರ್ತೈತಿ? ನೀರೇ ಇಲ್ಲಂದ್ರೆ ಮೀನೆಲ್ಲಿ ವಾಸ ಆಗ್ತೈತಿ? ಹಂಗೆ ಅಜ್ಞಾನಿಗಳು ಇರೋರೆ. ನೆಟ್ಟನೇ ಭಕ್ತರಾದರೆ, ಹೌದಾ, ಬಯಲೆಲ್ಲ ಗಟ್ಟಿಗೊಂಡು ಲಿಂಗ ಆಗ್ಬಿಡ್ತಂದ್ರೆ ಮತ್ತು ಭವಕ್ಕೆ ಬೀಜ ಇಲ್ಲ. ನೆಟ್ಟನೆ ಎಲ್ಲರೂ ಕಷ್ಟಕರ್ಮಿಗಳೆಲ್ಲರೂ ನೆಟ್ಟನೇ ಶಿವಭಕ್ತರಾದರೆ ಭವಕ್ಕೆ ಬೀಜ ಇನ್ನೆಲ್ಲಿ? ಅದು ಚನ್ನಬಸವಣ್ಣ ಹೇಳ್ತಾರೆ ನೋಡ್ರಿ, ಎಲ್ಲರನ್ನೂ ಭಕ್ತರನ್ನು ಮಾಡೋಕೆ ಬರಂಗಿಲ್ಲ, ಲಕ್ಷಕ್ಕೊಬ್ಬನೇ ಭಕ್ತ. ಅಂದರೆ ಮೂಢನಂಬಿಕೆಯನ್ನು ನಾವು ಸಹಿಸಿಕೊಳ್ಳಬೇಕು. ಮಾಡೋರು ಮಾಡಲಿ, ಅವ್ರನ್ನ ಬೈಕೋತ ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ನಾವೇನು ಮಾಡಬೇಕು, ತಿಳಿದವರ ದಾರಿನಲ್ಲಿ ಹೋಗ್ತಾ ಇರಬೇಕು. ಈಗ ಒಬ್ಬ ಹುಡುಗಿ ಕೇಳಿದೆ ನಾನು, 7ನೇ ಕ್ಲಾಸ್ ಹುಡುಗಿ ಇದ್ಲ, ಆಕೆ ಭಾಳ ಶಾಣೆ ಇತ್ತು ಹುಡುಗಿ. ಆಕೆ ಎಂದೆಂದೂ ನೋಡಿ ಕಾಪಿ ಮಾಡಿ ಬರೆಯೋ ಹುಡುಗಿ ಅಲ್ಲ. ಆಕೆ ಒಂದು 2 ಮಾರ್ಕ್ಸ್ ಬಿಟ್ಟು ಬಂದಿದ್ಲು. ಆಮೇಲೆ ನಾ ಕೇಳಿದೆ ಆಕೆಗೆ, ಮತ್ತು 2 ಮಾರ್ಕ್ಸ್ ಬಿಟ್ಟಿಯಲ್ಲ, ಯಾರನ್ನಾರ ಕೇಳಬೇಕು ಬೇಡ? ಅದೆಲ್ಲ ನಡೆದಿತ್ತು ಕಾಪಿಯಲ್ಲಿ. ಮತ್ತು ಅಲ್ಲೆಲ್ಲ ಎಲ್ಲರೂ ಮಾಸ್ತರ್ಗಳೇ ಕಾಪಿ ಮಾಡಿಸ್ತಿದ್ರು. ಅವ್ರನ್ನೆಲ್ಲ ನೋಡಿ ನಿಂಗೆ ಬೇಜಾರಾಗಲಿಲ್ಲ ನನಗೆ? ಆಕೆ ಏನು ಅನ್ಬೇಕು? ಅದು ಸ್ಕೋರ್ ಮಾಡಲಂತೆ ಮಾಡಿಸಲ್ಲ,
ಸುಮ್ಮನೆ ಎಲ್ಲರೂ ಪಾಸ್ ಆಗ್ಲತ್ತೇಳಿ ಮಾಡ್ತಿರ್ತಾರೆ ಬಿಡಮ್ಮ ಅಂತೇಳಿ ನನಗೆ ಬುದ್ಧಿ ಹೇಳಿದ್ಲಕ್ಕೆ. ಹಾಂ, ಒಂದು ಸ್ವಲ್ಪ ಮನಸ್ಸು ಚಂಚಲ ಇದ್ದಿತ್ತಂದ್ರೆ ನೋಡು ಅವರೆಲ್ಲ ಕಾಪಿ ಮಾಡ್ತಾರೆ, ನಾ ಯಾಕೆ ಕಾಪಿ ಮಾಡ್ಬಾರ್ದು ಅಂಥೇಳಿ ಓದೋದೇ ಬಿಟ್ಟು ನಾ ಯಾಕೆ ಓದಬೇಕು? ಹಾಂ, ಹಿಂಗೆ ಮಾಡಬಾರ್ದು. ಮೂಢನಂಬಿಕೆಗಳು ಹಂಗೆ ಇರ್ತಾವೆ. ಜಾಣ ವಿದ್ಯಾರ್ಥಿ ಓದ್ತಾನೆ ಇರಬೇಕು. ಅವರು ಕಾಪಿ ಮಾಡ್ತಾರೆ, ನಾ ಯಾಕೆ ಓದಲಿ, ನಾನು ಕಾಪಿ ಮಾಡ್ತೀನಿ ಅಂದೇ ಹಾಂ ಪಾಸ್ ಆಗ್ತಾರೆ ಅವರು. ನಾವು ಓದೋದು ಸ್ಕೋರ್ ಮಾಡೋಕ್ಕೆ, ಜಾಣ ಆಗೋಕ್ಕೆ, ಬುದ್ಧಿ ಬೆಳ್ಕೊಳಕ್ಕೆ ಓದ್ತೀನಿ, ಅದು ಕೆಲ್ಸಕ್ಕೆ ಬರೋಂಗಿಲ್ಲ. ಅದು ದಡ್ರಿಗೆ ಪಾಸ್ ಆಗಲಿ ಅಂತ ಇರ್ತೈತಿ, ಇರಲಿ ಬಿಡು, ಕ್ಷಮಿಸ್ಬಿಡ್ಬೇಕು. ನಾನು ಗಟ್ಟಿಯಾಗಿ ನನ್ನ ಜ್ಞಾನಕ್ಕೋಸ್ಕರ, ವಿದ್ಯೆಗೋಸ್ಕರ, ಬುದ್ಧಿಗೋಸ್ಕರ ನಾನು ಹೆಚ್ಚು ಸ್ಕೋರ್ ಮಾಡೋದಕ್ಕೋಸ್ಕರ ನಾನು ನಿಶ್ಚಿತವಾಗೂ ಓದಬೇಕು. ಅವ್ರು ಓದಂಗಿಲ್ಲ, ಅವ್ರು ಕಾಪಿ ಮಾಡ್ತಾರೆ, ನಾ ಯಾಕೆ ಓದಬೇಕು, ನಾನು ಕಾಪಿ ಮಾಡಿ ಪಾಸ್ ಆಗ್ತೀನಿ ಹಿಂಗಂದು ತಪ್ಪು. ಹಂಗೆ ಮೂಢನಂಬಿಕೆಗಳ ಬಗ್ಗೆ ನಮ್ಮ ದೃಷ್ಟಿ ಹೆಂಗಿರಬೇಕು? ಇರಲಿ ಬಿಡೋ ಕಡೆ ಏನಾರ ಮಾಡ್ಕೊಳ್ಳಿ ಬಿಡ್ರಿ ಅವರು. ಆದರೆ ನಾನು ದೇವರಿಗೋಸ್ಕರ, ನನಗೆ ದೇವರೇ ಬೇಕು, ನನಗೆ ಜ್ಞಾನ ಬೇಕು, ನೆಮ್ಮದಿ ಬೇಕು, ಆನಂದ ಬೇಕು, ನನ್ನ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕು. ನಾ ಮನುಷ್ಯ ಆಗಿ ಹುಟ್ಟಿ ಮನುಷ್ಯ ಆಗಿ ಸಾಯೋದಲ್ಲ. ಹೌದಾ? ಇದೇ ಇಯತ್ತೆಯಾಗಿ ಇದ್ದಂಗದು. ಮತ್ತು ಹೊಳ್ಳಿ ಫೇಲ್ ಆದಂಗದು. ಮನುಷ್ಯ ಆಗಿ ಸತ್ರ, ಮನುಷ್ಯ ಆಗಿ ಹುಟ್ಟು ಮನುಷ್ಯ ಆಗಿ ಸತ್ತು ಬಿಟ್ಟರೆ ಇದೇ ಇಯತ್ತೆದಾಗ ಫೇಲ್ ಆಗಿ ಇದ್ದಂಗೆ. ಹೌದಾ? ನಾ ಮನುಷ್ಯ ಆಗಿ ಹುಟ್ಟಿ ಮಹಾಮಾನವ ಆಗಬೇಕು, ದೇವಮಾನವ ಆಗಬೇಕು, ಪರಮಾತ್ಮನಿದ್ದಾರೆ, ಬಡ್ತಿಗೋಸ್ಕರ ನಾನು ಮಾಡಬೇಕು. ಇದು ಕಾಪಿ ಮಾಡ್ರೆ ಕೆಲಸ ಆಗಂಗಿಲ್ಲ. ಮಾಡೋರು ಮಾಡ್ಕೊಳ್ಳಿ ಬಿಡು. ಅದ್ರ ಬಗ್ಗೆ ನಿರ್ಲಕ್ಷ್ಯ ಇರಬೇಕು. ಅದ್ರ ಗೊಡವಿಗೆ ಹೋಗಬಾರ್ದು, ಭಾಳಷ್ಟು ವಿಚಾರ ಮಾಡೋಕ್ಕೆ ಹೋಗಬಾರ್ದು, ಅಲ್ಲಗಳೆಯೋಕ್ಕೆ ಹೋಗಬಾರ್ದು, ಇಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದ್ರ ಬಗ್ಗೆ ಉದಾಸೀನ ದೃಷ್ಟಿ ಇರಬೇಕು. ನಾವು ಏನು ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ನಾವು ಗಟ್ಟಿ ಮಾಡಿಕೊಂಡು ನಾವು ಮುಂದೆ ಹೆಜ್ಜೆ ಭಾಳ ಟೈಮ್ ತೊಗೊಂಡೆ. ಹಾಂ, ವಿಚಾರ ಗೊತ್ತಾಗೋದು ಮುಖ್ಯ. 10 ಮಿನಿಟ್ನಾಗ ಮುಗಿಸ್ಲಿ, ಅದು ಮೂಢನಂಬಿಕೆ. ಮತ್ತು ಯಾಕಂದರೆ ತಿಳಿಬೇಕನ್ನೋದೇ ಇಲ್ಲಿ ಮುಖ್ಯ ಆಗಿರ್ತೈತೆ ವಿನಃ ಸಮಯ ಮುಖ್ಯ ಆಗಿರುತ್ತೆ. ವಾ ಆಯ್ಕೆ ಎಸ್. ಅಕಸ್ಮಾತ್ ಚಹಾ ಕುಡಿಬೇಡ ಅಂತ ಹೇಳಲ್ಲ, ಆದ್ರೆ ಇವತ್ತ ಕೊನೆ ಕುಡಿ, ಬಿಡೋ ಸಲುವ ಕುಡಿ. ಹೌದು, ಇವತ್ತು ಕುಡ್ದಿನಲ್ಲಪ್ಪ ಇನ್ನೊಮ್ಮೆ ಕುಡಿಯಲ್ಲ. ಹಾಂ, ಅಷ್ಟೇ. ಎಸ್ ಧ್ಯಾನ ಸೆರೆ ಕುಡೋದು ನಶೆ ಮಾಡ್ಕೋಬೇಕು, ಧ್ಯಾನದಿಂದ ನಶೆ ಮಾಡ್ಕೋಬೇಕು. ಆಯ್ಕೆ ಯಾರು ಕುಡಿಯೋರೇ ಇರಬಾರ್ದು, ಸರ್ಕಾರ ಎಲ್ಲ ಬ್ಯಾನ್ ಮಾಡಬೇಕು, ಅದನ್ನು ಸೆರೆ ತೆಗೆದು ಹಾಕಬೇಕು, ಹಿಂಗಂದ್ರೂ ಟೈಮ್ ವೇಸ್ಟ್ ಆಗ್ಬಿಡ್ತದೆ. ನಾವು ಉದಾಸೀನ ಊರಾಗ ಅಲ್ಲಿ ಕಟ್ಟಿ ಮೇಲೆ ಕೂತ್ರೆ ಅಲ್ಲಿ ಬಿಡಿಸಿದವ್ರು ಸಿಗ್ತಾರೋ, ಇಷ್ಟೊತ್ತಿನಾಗ ಚೇಂಜ್ ಅಂತ ಹೋದ್ರೆ ತಿಕ್ಕೋರಿ ಎಲ್ಲರೇ ಅಲ್ಲಿ ಬಿಡಿಸಿದವರು ಸೆರೆ ಕುಡುಕರೆಲ್ಲ ಸಿಗ್ತಾರೋ. ನೀವು ಬೆಳಗ್ಗೆಯಿಂದ ಕೆಲಸ ಮಾಡಿ ಭಜನೆ ಮಾಡೋಣ, ಸತ್ಸಂಗ ಮಾಡೋಣ ಅಂದರೆ ನಿಮ್ಮ ಇಂಥ ವಿಚಾರ ಸಿಗ್ತದೆ. ಇಷ್ಟೇ ಬೇಕಾಗ್ತದೆ. ಮನುಷ್ಯಾಗ ಒಂದು ಕಡೆ ಕುಂಡಿರ್ಬೇಕು, ಮಾತಾಡಬೇಕು, ಬೇಕಾಗ್ತದೆ. ಅಲ್ಲಿ ಎಲ್ಲರೂ ಹೋಗಿ ಕಟ್ಟಿ ಮೇಲೆ ಕೂತ್ರೆ ಈ ಬೇಡಾಗಿದ್ದೆಲ್ಲ ತಲೆ ಹಾಕ್ತುಂಟು. ಹಿಂಗೆ ಇಲ್ಲಿ ಸತ್ಸಂಗ ಮಾಡಿದ್ರೆ ಏನು ಜೀವನಕ್ಕೆ ಬೇಕಾಗುವಂಥ ಆಯ್ಕೆ ಹಂಗೆ ಎಲ್ಲರೇ ಹೋಗಿ ಕುಂತ್ರೆ ಮೂಢನಂಬಿಕೆ. ಹಿಂಗೆ ಆಯ್ಕೆ ಮಾಡ್ಕೊಂಡ್ರೆ ಇದು ನಂಬಿಕೆ. ಹಂಗಂತೇಳಿ ಅವ್ರನ್ನ ಬೈಕೋದು ಕೂತ್ರಿ ಅಂದ್ರೆ ಇಲ್ಲಿ ಕೂತ್ಕೊಂಡು ಆ ಕಟ್ಟಿ ಮೇಲೆ ಕೂತವ್ರು ಕುಡ್ಕೊಂಡು ಕೂತಾರ. ಅವ್ರ ರಾಜಕಾರಣಿಗಳು ಹಿಂಗೆ ನಾ ಸತ್ಸಂಗದಾಗ ಹಿಂಗೆ ಮಾತಾಡಕತ್ತಂದ್ರೆ ಅವ್ರ ಪಾಪ ಎಲ್ಲ ನನಗೆ ಸುಳಿ ಪಾಪ ಸನ್ಯಾಸಿಗೆ ಅಂದರೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಸತ್ಸಂಗ ಅಂದರೆ ಸತ್ಸಂಗೇ ಮಾಡಬೇಕು. ಹೌದಾ? ಅವ್ರ ಗೊಡವೆಗೆ ಹೋಗಬಾರ್ದು, ಆಡಿಕೊಳ್ಳೋಕೆ ಹೋಗ್ಬಾರ್ದು. ಎಲ್ಲದ್ರಾಗೂ ಎರಡಾಯ್ತು. ಎಸ್ ನೋಡ್ರಿ, ಅವ್ರು ಎಷ್ಟು ತಿಳ್ಕೊಂಡಾರ ನೋಡ್ರಿ. ಹೌದು ಕ್ಷಣಕ್ಕೂ ನಮ್ಮನ್ನು ಪರೀಕ್ಷೆ ಮಾಡ್ತದೆ. ಪ್ರೇಯ ಶ್ರೇಯ ಒಂದು ನಮ್ಗೆ ಪ್ರಿಯವಾದದ್ದಿರ್ತೈತೆ, ಇನ್ನೊಂದು ಶ್ರೇಷ್ಠವಾದದ್ದಿರ್ತೈತೆ. ನಾವು ಪ್ರಿಯವಾದದ್ರ ಬೆನ್ನು ಹತ್ತಿದ್ವಿ ಅಂತಂದ್ರೆ ಅದು ನಮ್ಮನ್ನು ಪತನ ಮಾಡ್ತೈತೆ. ನಾವು ಶ್ರೇಯ ಎಲ್ಲ ಯಾವುದೆಲ್ಲ ಶ್ರೇಯಸ್ಸೈತಿ ಅದರ ಬೆನ್ನು ಹತ್ತಿದ್ವಿ ಅಂದರೆ ಅದು ನಮ್ಮನ್ನು ಮುಂದೆ ಕರ್ಕೊಂಡು ಇಷ್ಟೇ. ಹೌದು, ಪ್ರಜ್ಞೆ ಬೇಕು.
ಹಂಗಂತೇಳಿ ಅವ್ರನ್ನ ನಾವು ಟೀಕೆ ಟಿಪ್ಪಣಿ ಮಾಡ್ಕೊತ ಕೂತ್ವಿ ಅಂದ್ರೆ ನಮ್ಮದು ಶಕ್ತಿ ಕಮ್ಮಿ ಆಗ್ತೈತಿ. ಹಾಂ, ಅದು ಬಹಳ ಮುಖ್ಯ. ನಿಧಾನಕ್ಕೆ ಅವರು ಪರಿವರ್ತನೆ ಆಗಬಹುದು, ಆದರೆ ನಂಬುದು ನಾವು ಬಿಡಬಾರ್ದು. ಮಾಡ್ತಾನೆ ಇರಬೇಕು. ಈಗ ನಾವು ಬಸವರಸ ಮಾಡಿದ್ವಿ, ಅಯ್ಯೋ ಕುಡಿಲಿಲ್ಲ ಅಂತ ಬಿಡಂಗಿಲ್ಲ, ಮನೆಯಾಗ ಯಾರೂ ಕುಡಿಯಂಗಿಲ್ಲ ರೀ, ನಾವು ಒಬ್ಬಕ್ಕೆ ಎಲ್ಲಿ ಮಾಡ್ಕೊಳ್ರಿ ಅಂದ್ರಿ, ಅದು ಮೂಢನಂಬಿಕೆ. ನಾವು ಒಬ್ಬಾಕೆ ಆದರೂ ಕುಡಿಯೋದೇ, ಇದು ನಂಬಿಕೆ. ಹೌದ್ರಿ? ಇವತ್ತಿಲ್ಲ ನಾಳೆ ಬಂದೇ ಬರ್ತಾರೆ. ನನ್ನ ಹತ್ರ ಇದ್ರೆ ನಾ ಮಾಡ್ಕೋತಿದ್ರೆ ಒಂದಿನ ನೋಡ್ತಾರೆ ಕಣ್ಲೆ, ಅದ್ರ ವಾಸನೆರೇ ಬಡಿತತೆ. ಯಾವತ್ತಾದರೂ ಒಂದಿನ ಅವ್ರ ತಲೆಗೆ ಬಡಿತತೆ. ನಾವು ಒಬ್ಬಕ್ಕೆ ಎಲ್ರಿ, ಭಾಳ ಹೆಣ್ಮಕ್ಳದ್ದು ಸ್ವಭಾವ ಇರ್ತದೆ. ನಾವು ಒಬ್ಬಕ್ಕೆ ನನ್ನ ಒಬ್ಬಕ್ಕಿಗೆ ಎಲ್ಲಿ ಮಾಡ್ಕೊಳ್ಳೋದ್ರಿ? ಇದು ನಮ್ಮ ಬಗ್ಗೆ ನಮಗೆ ಮೂಢನಂಬಿಕೆ, ನನ್ನ ಮೇಲೆ ನನಗೆ ನಂಬಿಕೆ. ಪರವಾಗಿಲ್ಲ. ಅವಳು ಆಕೆಗೆ ಏನು ಹೇಳೇನ್ರಿ ನಾನು, ನೀನು ಹಾಗೆಲ್ಲ ರೆಡಿ ಮಾಡಿ ಕೊಟ್ಟರೆ ಅದ್ರ ಮಹತ್ವ ಗೊತ್ತಿರಲ್ಲ ನಿನಗೆ, ಸುಲಭವಾಗಿ ಒಲ್ಲ ಅಂದ್ಬಿಡ್ತಿ. ನೀನು ಅಜ್ಜನ ಜೊತೆ ಹೋಗು, ಅವೆಲ್ಲ ಗಿಡಗಳನ್ನ ಮಾತಾಡಿಸು, ಎಲ್ಲ ಶರಣರು ಒಂದೊಂದು ಗಿಡಕ್ಕೆ ಒಬ್ಬೊಬ್ಬ ಶರಣರ ಹೆಸರು ಹೇಳು. ಶರಣರಿ ನಂಗೆ 2 ಎಲೆ ಕೊಡ್ರಿ, ದಾಸೋಹ ಮಾಡಿರಿ, ವಿನಂತಿ ಮಾಡ್ಕೊಂಡು ತಗೊಂಬ. ಅದು ಅಜ್ಜನ ಜೊತೆ ಎಲ್ಲ ಮಿಕ್ಸಿ ಮಾಡು, ಆವಾಗ ನಿನಗೆ ಹಕ್ಕು ಬರ್ತದೆ ತಿನ್ನಬೇಕು ಕುಡಿಬೇಕು ಅಂತ. ಆಕೆಗೆ ಬಡ್ತಿ ಕೊಟ್ಬಿಟ್ಟು ಪ್ರಮೋಷನ್ ಕೊಟ್ಬಿಟ್ಟಿವ್ರಿ, ದೊಡ್ಡ ಪೋಸ್ಟ್ ಕೊಟ್ಬಿಟ್ಟಿವಿ. ಆಕೆ ಮಾಡಿ ಕೊಡ್ತಾಳ್ರಿ ಇವಾಗ. ಹೌದು, ಹೆಲ್ಪ್ ಮಾಡ್ತಾಳ್ರಿ. ಅಟ್ಲೀಸ್ಟ್ ಸಂಡೇಗೊಮ್ಮೆ ಆದರೂ ಆಕೆ ಕಂಪಲ್ಸರಿ ಹೆಂಗೆ ಇಲ್ಲಿ ಪ್ರಾರ್ಥನೆ ಮಾಡ್ತಾಳಲ್ಲ ಹಂಗೆ ಎಲೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಆಕೆ ಬಸವರಸ, ಶಿವರಸ, ಶಿವಬಸವರಸ ಎಲ್ಲನೂ ಮಾಡಿಕೊಡ್ತಾಳೆ. ಧನ್ಯವಾದಗಳು. ಶರಣು ಶರಣಾರ್ಥಿ.